ಯೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇದಕ್ಕೆ ಉತ್ತರವನ್ನ ಕಮೆಂಟ್ ಮಾಡಿ. ನಾಯಿಯಾಗಿ ಹುಟ್ಟಿದ್ರು ಕೂಡ ಒಂದು ಮಂತ್ರಿ ಮನೆಯಲ್ಲಿ ಹುಟ್ಬಿಟ್ಟಿರ್ಬೇಕು ಅನ್ನೋ ತರವೆಲ್ಲ ಒಂದು 2-3 ಡೈಲಾಗ್ಸ್ ಅನ್ನ ನಾವು ನಮ್ಮ ಲೈಫ್ ಅಲ್ಲಿ ಕೇಳಿರಬಹುದು. ಇಲ್ಲಿ ಒಬ್ರು ಅಡಿಗೆ ಭಟ್ರಾಗಿ, ಅದರಲ್ಲೂ ಅಮೆರಿಕವನ್ನೇ ಫುಲ್ ಕಂಟ್ರೋಲ್ ಮಾಡುವ ಟೋಟಲ್ ಪವರ್ ಅನ್ನ ಹೊಂದಿರುವ ಅಮೆರಿಕ ಪ್ರೆಸಿಡೆಂಟ್, ಆಲ್ಮೋಸ್ಟ್ 8 ಪ್ರೆಸಿಡೆಂಟ್ಸ್ ಗಳ ಕೆಳಗಡೆ ಅಡಿಗೆ ಭಟ್ಟರಾಗಿ ವೈಟ್ ಹೌಸ್ ಅಲ್ಲಿ ಕೆಲಸ ಮಾಡಿ ಬಂದಿದ್ದ ಒಬ್ಬರ ಬಗ್ಗೆನೇ ಇವತ್ತು ನಾವು ನೋಡ್ತಿದೀವಿ. ಅವರು ಹೇಗೆ ಈ ಪೊಸಿಷನ್ ಗೆ ಬಂದ್ರು, ಈ ಕೆಲಸದಲ್ಲಿ ಏನೆಲ್ಲ ಅಪಾಯ ಇರ್ತಿತ್ತು, ಏನೆಲ್ಲ ಚಾಲೆಂಜಿಂಗ್ ಆಗಿರ್ತಿತ್ತು, ಏನನ್ನೆಲ್ಲ ಇವರು ಮಾಡಿದ್ರು ಮಾಡ್ಲಿಲ್ಲ, ಎಲ್ಲಿ ಬಯಸ್ಕೊಂಡ್ರು, ಎಲ್ಲಿ ಹರ್ಟ್ ಆಯ್ತು ಅಂತ ತುಂಬಾ ವಿಷಯಗಳು ಇರ್ತಾ ಇದೆ ಈ ಮೂವಿಯಲ್ಲಿ. ಬನ್ನಿ ಅದನ್ನ ಮೂವಿಯನ್ನ ಫುಲ್ ಆಗಿ ನೋಡಿ ತಿಳ್ಕೊಳ್ಳೋಣ. ಮೂವಿ ಹೆಸರು ದಿ ಬಟ್ಲರ್. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಈ ಮೂವಿಯ ಕತೆ ಯಾವ ಸಮಯದಲ್ಲಿ ನಡೀತಿದೆ ಅಂದ್ರೆ 1926ನೇ ವರ್ಷದಲ್ಲಿ. ನಮ್ಮ ಇಂಡಿಯಾಗೆ ಕೂಡ ಆಗಿನ ಕಾಲದಲ್ಲಿ ಇನ್ನ ಈ ಸಮಯಕ್ಕೆ ಸ್ವಾತಂತ್ರ್ಯ ಸಿಕ್ಕಿರ್ಲಿಲ್ಲ. ಜಾರ್ಜಿಯಾ ನಾಡಿನಲ್ಲಿ ಇರ್ತಾ ಇರುವ ಒಂದು ಕಾಟನ್ ತೋಟದಲ್ಲಿ ನಮ್ಮ ಹೀರೋ ಅವನ ಫ್ಯಾಮಿಲಿ ಕೆಲಸ ಮಾಡಿ ಹಾಗೆ ಅಲ್ಲಿ ಜೀವನ ಮಾಡಿ ಬರ್ತಿರ್ತಾರೆ. ಚಿಕ್ಕ ವಯಸ್ಸಿನಿಂದ ನಮ್ಮ ಹೀರೋ ನೋಡಿ ಬೆಳೆದಿದ್ದು ಎಲ್ಲವೇ ಈ ಕಾಟನ್ ತೋಟವನ್ನ ಮಾತ್ರವೇ. ಅಲ್ಲೇ ಹುಟ್ಟಿ ಅದನ್ನೇ ನೋಡಿ ಅಲ್ಲೇನೆ ಬೆಳೆದಿರುವ ಹುಡುಗ. ನಮ್ಮ ಹೀರೋ ಅವನ ಅಪ್ಪ ಮತ್ತೆ ಅಮ್ಮ ಆ ತೋಟದಲ್ಲೇ ಕೂಲಿ ಕೆಲಸ ಮಾಡ್ತಿರ್ತಾರೆ. ಒಂದು ದಿನ ನಮ್ಮ ಹೀರೋ ಅವನ ಅಮ್ಮನನ್ನ ಆ ಕಾಟನ್ ತೋಟದ ಓನರ್ ಅವರ ಮಗ ಅವರನ್ನ ಕರ್ಕೊಂಡು ಹೋಗಿ ರೇಪ್ ಮಾಡ್ಬಿಡ್ತಾನೆ. ಅದು ಯಾವಾಗ? ಬೆಳಗಿನ ಜಾವ, ಎಲ್ಲರ ಮುಂದೆನುವೆ. ಆಗಿನ ಕಾಲದಲ್ಲಿ ಆ ಜಾಗದಲ್ಲಿ ಅಷ್ಟೊಂದು ರೇಸಿಸಂ ಇರ್ತಿತ್ತು. ಗುಲಾಮರ ಗೋಳು ಬರೀ ಮಾತಲ್ಲಿ ಹೇಳೋದಕ್ಕಾಗೋದಿಲ್ಲ. ಅದನ್ನ ನೋಡಿ ತಡ್ಕೊಳಕ್ಕೆ ಆಗದೆ ಇರುವ ನಮ್ಮ ಹುಡುಗನ ಅವನ ಅಪ್ಪ ಆ ಹುಡುಗನಿಗೆ ತಿರುಗಿಸಿ ಒಂದೇ ಒಂದು ಮಾತನ್ನ ಮಾತ್ರವೇ ಆಡಿರ್ತಾರೆ ಅಷ್ಟೇ. ಆ ಮಾತನ್ನ ಕೂಡ ತಡ್ಕೊಳಕ್ಕೆ ಆಗದೆ ಇರುವ ತೋಟದ ಓನರ್ ಅವರ ಮಗ ಫಟ್ ಅಂತ ಕೈಗೆ ಗನ್ನನ್ನ ತಗೊಂಡು ಅಪ್ಪನಿಗೆ ಏಮನ್ನ ಮಾಡಿ ಶೂಟ್ ಮಾಡ್ಬಿಡ್ತಾನೆ. ಯಾರಪ್ಪ? ನಮ್ಮ ಹೀರೋವನ ಅಪ್ಪನನ್ನ. ಹುಡುಗನ ಕಣ್ಮುಂದೇನೆ, ಅದ್ರಲ್ಲೂ ಮಗನ ಕಣ್ಮುಂದೇನೆ ಅಪ್ಪ ಸಾಯ್ತಾರೆ, ಅಮ್ಮ ರೇಪ್ ಆದ್ರು. ಇಂಥದೊಂದು ಕ್ರೂರವಾದ ಜಾಗದಿಂದ, ಇಂಥದೊಂದು ಕ್ರಿಟಿಕಲ್ ಆದ ಸಿಚುವೇಶನ್ ಇಂದ ಬಂದವನೇ ನಮ್ಮ ಹೀರೋ. ಆ ಜಮೀನ್ ಅವರನ್ನ ಹೆದರಿಸಿ ಕ್ವಶನ್ ಮಾಡೋದಕ್ಕೆ ಅಲ್ಲಿರೋರಿಗೆ ಯಾರಿಗೂ ಧೈರ್ಯ ಇಲ್ಲ. ಆಗಿರ್ಬೇಕಾದ್ರೆ ಆ ಕಡೆ ಆ ಜಮೀನ್ ಅವರು ಆಂಟಿ ಇರ್ತಾರಲ್ಲ, ಅದೇ ಆ ಪುರ್ಕಿ ಹುಡುಗನನ್ನ ಹೆತ್ತಿದ ಅಮ್ಮ, ಅವರೇನು ಸ್ವಲ್ಪ ಕರುಣೆ ನೋಡ್ತಾರೆ. ಒಂದೇ ಕುಟುಂಬವನ್ನ ಸೇರಿದ ಅಪ್ಪ ಮತ್ತೆ ಅಮ್ಮನನ್ನ ಕೊಂದ್ಬಿಟ್ಟ ಅವರ ಮಗ. ಆದ್ರಿಂದ ಇವಾಗ ನಮ್ಮ ಹೀರೋ ಆ ಜಾಗದಲ್ಲಿ ಅನಾಥ ಹುಡುಗನಾಗಿರ್ತಿದ್ದಾನೆ. ಸೊ ಆ ಅನಾಥ ಹುಡುಗನನ್ನ ಕಾಟನ್ ತೋಟದಿಂದ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ಯಜಮಾನಿ. ಅಲ್ಲಿ ಅವನನ್ನ ಒಂದು ಮನೆ ಕೆಲಸದವನಾಗಿ ಯೂಸ್ ಮಾಡ್ತಾರೆ. ಅವನುವೇ ಸೈಲೆಂಟ್ ಆಗಿ ಅಡಿಗೆ ಮಾಡಿದ್ದು ಎಲ್ಲವನ್ನು ಸರ್ವ್ ಮಾಡಿ ಹಾಗೆ ಕೆಲಸ ಮಾಡಿ ಬರ್ತಿರ್ತಾನೆ. ಹಾಗೆ ದಿನಗಳು ಕಳೆಯುತ್ತೆ, ವರ್ಷ ಕಳೆಯುತ್ತೆ. ಇವಾಗ ಬೆಳೆದು ದೊಡ್ಡ ಹುಡುಗ ಆಗ್ಬಿಟ್ಟಿದ್ದಾನೆ. ಇಲ್ಲಿ ಕೆಲಸ ಮಾಡಿದ್ದು ಸಾಕು ಅಂತ ಅವನೇನು ಯೋಚನೆ ಮಾಡಿ ಆ ಜಾಗವನ್ನ ಬಿಟ್ಟು ಹೊರಗಡೆ ಬರ್ತಾನೆ. ಇವ್ರುಗಳು ಇರ್ತಾ ಇರುವ ಜಾರ್ಜಿಯಾ ನಾಡನ್ನ ಬಿಟ್ಟು ಹೊರ ಬರ್ಬೇಕು ಅಂತ ಅನ್ಕೋತಾನೆ. ಆಮೇಲೆ ಅಪ್ಪ ಸತ್ತ ಮೇಲೆ ಆ ಕಡೆ ಎಫೆಕ್ಟ್ ಆಗಿದ್ದ ಹೆಂಡತಿ ಅಂದ್ರೆ ನಮ್ಮ ಹೀರೋನ ಅಮ್ಮ ಮೆಂಟಲಿ ಡಿಸ್ಟರ್ಬ್ ಆಗ್ಬಿಟ್ಟಿದ್ದಾರೆ. ದೊಡ್ಡದಾಗಿ ಏನನ್ನು ಮಾತಾಡ್ತಿಲ್ಲ. ಸೊ ಅವರ ಹತ್ರ ಮಾತ್ರ ನಾನು ಹೋಗಿದ್ದು ಬರ್ತೀನಿ ಅಂತ ಹುಡುಗ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗದೆ ಅವನ ತಂದೆಯವರ ಲಾಕೆಟ್ ಅನ್ನ ಮಾತ್ರ ತಗೊಂಡು ಅಲ್ಲಿಂದ ಬಂದ್ಬಿಡ್ತಾನೆ. ಫಸ್ಟ್ ಟೈಮ್ ಆ ಕಾಟನ್ ತೋಟವನ್ನ ಬಿಟ್ಟು ಹೊರಗಡೆ ಪ್ರಪಂಚವನ್ನ ನೋಡ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಅವನಿಗೆ ಎಲ್ಲಿಗೆ ಹೋಗುವುದು ಅಂತಾನೆ ಗೊತ್ತಾಗ್ತಿಲ್ಲ. ಅದು ಮಾತ್ರ ಇಲ್ಲ, ಅವನಿಗೆ ಯಾರುವೇ ಕೆಲಸ ಕೊಡೋದಕ್ಕೂ ರೆಡಿ ಆಗಿಲ್ಲ. ಊಟಕ್ಕೆ ತುಂಬಾನೇ ಕಷ್ಟವಾಗ್ತಿರುತ್ತೆ. ರೇಸಿಸಂ ನೋಡೋದು, ಕೀಳಾಗಿ ನೋಡೋದು ತುಂಬಾನೇ ಜಾಸ್ತಿ ಇರ್ತಿದ್ದ ಸಮಯ ಅದು. ಸೊ ನಮ್ಮ ಹೀರೋ ಎಲ್ಲಿಗೆ ಹೋದ್ರೂ ಅವನಿಗೆ ಬರೀ ಅವಮಾನ ಮಾತ್ರವೇ ಆಗ್ತಿರುತ್ತೆ. ಒಂದು ದಿನ ನಮ್ಮ ಹೀರೋ ಹೊಟ್ಟೆ ಶೂನ ತಡ್ಕೊಳಕ್ಕೆ ಆಗದೆ ಒಂದು ಬೇಕರಿನ ಹೊಡೆದು ಅದ್ರ ಒಳಗಡೆ ಇರುವ ಕೇಕ್ ಅನ್ನು ಕತ್ಕೊಂಡು ತಿಂತಾನೆ. ಆ ರೀತಿ ತಿನ್ಬೇಕಾದ್ರೆ ಆ ಬೇಕರಿಯಲ್ಲಿ ಕೆಲಸ ಮಾಡ್ತಿರುವ ಒಬ್ಬ ಕರಿ ಜನಾಂಗವನ್ನು ಸೇರಿದ ಮ್ಯಾನೇಜರ್ ನಮ್ಮ ಹುಡುಗನನ್ನ ಹಿಡಿದು ಬಿಡ್ತಾರೆ. ಇದ್ರು ನಮ್ಮ ಹುಡುಗನ ಮೇಲೆ ಅವರು ಸ್ವಲ್ಪ ಕರುಣೆಯನ್ನ ತೋರಿಸ್ತಾರೆ. ನಮ್ಮ ಹುಡುಗ ಕೇಕ್ ಕದ್ದಿದ್ದ ವಿಷಯವನ್ನ ಹಾಗೆ ಮುಚ್ಚಿಟ್ಬಿಡ್ತಾರೆ. ಇವನು ಅವರ ಹತ್ರ ಒಂದು ಕೆಲಸ ಬೇಕು ಅಂತ ಕೇಳ್ಬೇಕಾದ್ರೆ ಮ್ಯಾನೇಜರ್ ಅವರ ಬಾಸ್ ಹತ್ರ ಮಾತಾಡಿ ಅವನನ್ನ ಕೆಲಸಕ್ಕೂ ಜಾಯಿನ್ ಮಾಡಿ ಕೊಡ್ತಾರೆ. ಆ ಬೇಕರಿ ಜೊತೆಗೇನೆ ಒಂದು ಬಾರು ಮತ್ತೆ ಹೋಟೆಲ್ ಅಟ್ಯಾಚ್ಡ್ ಆಗಿರುತ್ತೆ. ಹೇಗೆ ಬೇಕರಿ, ಹೋಟೆಲ್, ಬಾರು 3 ಒಂದೇ ಜಾಗದಲ್ಲಿ ರನ್ ಆಗ್ತಿದೆ. ಆ ಮ್ಯಾನೇಜರ್ ಅವರ ಪುಣ್ಯದಲ್ಲಿ ನಮ್ಮ ಹೀರೋ ರೂಮ್ ಸರ್ವಿಸು, ಬಾರ್ ಸರ್ವಿಸು ಅಂತ ಎಲ್ಲಾ ಕೆಲಸವನ್ನು ಕಲ್ತ್ಕೋತಾನೆ. ಹಾಗೆ ದಿನಗಳು ಕಳಿಬೇಕು. ಬೇಕಾದ್ರೆ ಆ ಮ್ಯಾನೇಜರ್ ಅವರಿಗೆ ಯಾವುದೋ ಬೇರೆ ಊರಲ್ಲಿ ಬಟ್ಲರ್ ಕೆಲಸ ಸಿಕ್ಕಿದೆಯಂತೆ. ಆದ್ರೆ ಅವರಿಗೆ ಅಲ್ಲಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ನನಗೆ ಏಜ್ ಆಗ್ಬಿಟ್ಟಿದೆ, ಸುಮ್ನೆ ನಾನು ಈ ಕೆಲಸವನ್ನ ಮಾಡ್ಕೊಂಡು ಇಲ್ಲೇನೆ ಇದ್ಬಿಡ್ತೀನಿ, ತಮ್ಮ ಬೇಕಾಗಿದ್ರೆ ನೀನು ಹೋಗಪ್ಪ ಕೆಲಸಕ್ಕೆ ಅಂತ ನಮ್ಮ ಹೀರೋವನ್ನ ಕೆಲಸಕ್ಕೆ ರೆಕಮೆಂಡ್ ಮಾಡಿ ಬಿಡ್ತಾರೆ. ಸೊ ಆ ಮ್ಯಾನೇಜರ್ ಗೆ ಸಿಕ್ಕಿರುವ ಚಾನ್ಸ್ ಅನ್ನ ನಮ್ಮ ಹೀರೋ ಯೂಸ್ ಮಾಡ್ಕೋತಾನೆ. ವಾಷಿಂಗ್ಟನ್ ಅನ್ನೋ ಊರಲ್ಲಿ ಒಂದು ದೊಡ್ಡ ಹೋಟೆಲ್ ಅಲ್ಲಿ ಬಟ್ಲರ್ ಆಗಿ ಕೆಲಸಕ್ಕೆ ಜಾಯ್ನ್ ಆಗಿದ್ದಾನೆ. ಬಟ್ಲರ್ ಅಂದ್ರೆ ಬೇರೆ ಏನೂ ಇಲ್ಲ, ಅಲ್ಲಿರುವ ಕೆಲಸಗಾರರು ಎಲ್ಲರಿಗೂ ಇವರೊಬ್ಬರು ಟೀಮ್ ಲೀಡರ್ ರೀತಿ. ಆದ್ರೆ ಸ್ಟಿಲ್ ಕೆಲಸಗಾರನೇ, ಟೀಮ್ ಲೀಡರ್ ಕೆಲಸಗಾರ. ಸೊ ನಮ್ಮ ಹೀರೋ ಬಟ್ಲರ್ ಆಗಿ ಕೆಲಸ ಮಾಡ್ತಿರುವ ಹೋಟೆಲ್ ಅಲ್ಲಿ ತುಂಬಾನೇ ವೈಟ್ ಪೀಪಲ್ಸ್, ಬಿಳಿ ಜನಾಂಗವನ್ನು ಸೇರಿದ ಜನರೆಲ್ಲ ಬಂದು ಹೋಗ್ತಿರ್ತಾರೆ. ಆ ಗೆಸ್ಟ್ ಗಳ ಜೊತೆ ಎಲ್ಲ ನಮ್ಮ ಹೀರೋ ಮಾತಾಡಿ ಅವರ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನ ಸೂಪರ್ ಆಗಿ ಬೆಳೆಸ್ಕೊತಾರೆ. ಚೆನ್ನಾಗಿ ಇಂಗ್ಲಿಷ್ ಅನ್ನು ಮಾತಾಡ್ತಾರೆ. ಆ ಜಾಗದಲ್ಲಿ ಊಟವನ್ನ ಮಾಡ್ಕೊಂಡೆ ಮಾತಾಡ್ಕೊತಿರ್ತಾರೆ ಅಲ್ವಾ ವೈಟ್ ಜನಾಂಗವನ್ನು ಸೇರಿದವರು. ಅವರಲ್ಲಿ ಕೆಲವರು ಈ ರೀತಿ ನಾವು ದೊಡ್ಡ ಜಾತಿಯವರು, ಬಿಳಿ ಜಾತಿಯವರು, ಟಾಪ್ ಜಾತಿಯವರು, ನಮ್ಮ ಮಕ್ಕಳು ಓದ್ತಾ ಇರುವ ಸ್ಕೂಲ್ ಅಲ್ಲಿ ಈ ರೀತಿ ಕಪ್ಪು ಜನಾಂಗದ ಮಕ್ಕಳನ್ನ ಹೇಗೆ ನಾವು ಓದಿಸೋದು, ಇದು ತುಂಬಾನೇ ದೊಡ್ಡ ತಪ್ಪು ಅನ್ನೋ ರೀತಿ ಮಾತಾಡ್ತಿರ್ತಾರೆ. ಆವಾಗ ಪಕ್ಕದಲ್ಲಿ ಇರುವ ನಮ್ಮ ಹೀರೋ ಹತ್ರ ನಿನ್ನ ಒಪಿನಿಯನ್ ಏನಪ್ಪ ತಮ್ಮ ಈ ಮ್ಯಾಟರ್ ಅಲ್ಲಿ ಅಂತ ನಮ್ಮ
ಹೀರೋವನ ಬಾಯಿಗೂ ಕ್ವಶನ್ ಕೊಕ್ಕೆಯನ್ನ ಹಾಕಿ ಎಳಿತಾರೆ. ಅಂತಹ ಸಿಚುವೇಶನ್ ಅಲ್ಲಿ ಆ ರೀತಿ ಅವ್ರುಗಳು ಕ್ವಶನ್ ಮಾಡ್ಬೇಕಾದ್ರೆ ನಮ್ಮ ಹೀರೋ ಅವನ ಮನಸ್ಸಿನಲ್ಲಿ ಇರುವ ಆತಂಕ ಎಲ್ಲವನ್ನು ಮುಚ್ಚಿಟ್ಕೋಬಿಟ್ಟು ನಮ್ಮ ಹೀರೋ ಹಾಗೆ ಲೈಟ್ ಆಗಿ ಒಂದು ಮಾತನ್ನ ಹೇಳ್ತಾನೆ. ಹೌದು, ಆಪೋಸಿಟ್ ಅಲ್ಲಿ ಮಾತಾಡ್ತಿರೋರು ಎಲ್ಲರೂ ಯಜಮಾನರು, ಕಸ್ಟಮರ್ಸ್ ಅವ್ರಿಗೆ ಇರಿಟೇಟ್ ಆಗೋ ರೀತಿ ನಮ್ಮ ಹೀರೋ ಒಂದು ಮಾತನ್ನ ಆಡಿದ್ರು ಕೂಡ ಅವನಿಗೆ ಕೆಲಸ ಹೋಗ್ಬಿಡುತ್ತೆ. ಅವ್ರಗಳ ಜೊತೆ ಆರ್ಗ್ಯುಮೆಂಟ್ ಕೂಡ ಮಾಡಬಾರ್ದು, ಆರ್ಗ್ಯುಮೆಂಟ್ ಮಾಡೋದಕ್ಕೆ ನಮ್ಮ ಹೀರೋಗೆ ಇಷ್ಟ ಇಲ್ಲ. ಈ ರೀತಿ ಎಲ್ಲವನ್ನು ಬಿಟ್ಕೊಟ್ಟೆ ಸೈಲೆಂಟ್ ಆಗಿ ಇದ್ದು ಅಭ್ಯಾಸ ಮಾಡ್ಕೋತಾರೆ. ಆ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೇನೆ ಅಲ್ಲಿ ಕೆಲಸಕ್ಕೆ ಸೇರಿದ ಕರಿ ಜನಾಂಗವನ್ನು ಸೇರಿದ ಹುಡುಗಿಯನ್ನು ನೋಡಿ ಮಾತಾಡಿ ಅವಳ ಜೊತೆ ಪರಿಚಯವಾಗಿ ಅವಳಿಗೆ ಮದುವೆನೂ ಆಗ್ಬಿಟ್ಟಿರ್ತಾರೆ. ಅವರಿಬ್ಬರಿಗೂ ಇಬ್ಬರು ಮಕ್ಕಳಾಗಿರುತ್ತೆ. ನಾವೇನೇ ಚಿಕ್ಕ ವಯಸ್ಸಿನಿಂದ ತುಂಬಾನೇ ಕಷ್ಟಪಟ್ಟು ಬದುಕಿ ಬಂದ್ಬಿಟ್ಟಿದೀವಿ, ಅದೇ ಕಷ್ಟವನ್ನ ನಮ್ಮ ಮಕ್ಕಳು ಅನುಭವಿಸಲೇಬಾರದು ಅಂತ ನಮ್ಮ ಹೀರೋ ಅವರ ಮಕ್ಕಳಿಗೆ ಯಾವುದೇ ರೀತಿ ಕಷ್ಟನೂ ಬರಬಾರದು ಅಂತ ಒಂದು ಒಳ್ಳೆ ಸ್ಕೂಲ್ ಅಲ್ಲಿ ಜಾಯಿನ್ ಮಾಡಿಕೊಟ್ಟು ಅವರ ಮಕ್ಕಳನ್ನು ಓದಿಸ್ತಿರ್ತಾರೆ. ಅವರುಗಳಿಗೆ ಆಗುವ ಸ್ಟಡೀಸ್ ಖರ್ಚನ್ನ ಮೇಂಟೈನ್ ಮಾಡೋದಕ್ಕಾಗಿ ಕೆಲಸ ಮಾಡಿ ತುಂಬಾನೇ ಕಷ್ಟಪಡ್ತಿರ್ತಾರೆ. ಎರಡೆರಡು ಕೆಲಸ ಮಾಡ್ತಿರ್ತಾರೆ. ಬೆಳಗ್ಗೆ ಒಂದು ಡ್ಯೂಟಿ ಮಾಡ್ತಾರೆ, ಮತ್ತೆ ರಾತ್ರಿ ಒಂದು ಡ್ಯೂಟಿ ಮಾಡ್ತಾರೆ. ಅಂದ್ರೆ ಡೇ ಅಂಡ್ ನೈಟ್ ಅಂತ ಕೆಲಸ ಮಾಡ್ತಿರ್ತಾರೆ. ಆ ಟೈಮ್ ಪೀರಿಯಡ್ ಅಲ್ಲಿ ಊಟಕ್ಕಾಗಿ ಹೊಟ್ಟೆಗಾಗಿ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಿರ್ತಾರೆ. ಆ ರೀತಿ ತಪ್ಪುಗಳನ್ನ ಯಾರು ಮಾಡ್ತಿರ್ತಾರೆ ಜಾಸ್ತಿ ನೋಡಿದ್ರೆ ಊಟಕ್ಕೇನೆ ಗೊತ್ತಿಲ್ಲದೆ ಇರುವ ಕರಿ ಜನಾಂಗದವರೇ ಅದನ್ನ ಮಾಡ್ತಿರ್ತಾರೆ. ಅವ್ರುಗಳು ಮಾಡೋದು ಚಿಕ್ಕ ತಪ್ಪು, ಆದ್ರೆ ಅವ್ರುಗಳಿಗೆ ಕೊಡುವ ಶಿಕ್ಷೆ ಮಾತ್ರ ತುಂಬಾ ದೊಡ್ಡದಾಗಿರುತ್ತೆ. ಬಿಳಿ ಜನರು ಯಾವಾಗ ನೋಡಿದ್ರು ಕಪ್ಪು ಜನರನ್ನು ಸಾಯಿಸೋದ್ರಲ್ಲೇ ಗುರಿಯಾಗಿರ್ತಾರೆ. ಇಂತಹ ಕೇಸಲ್ಲೆಲ್ಲ ಪೊಲೀಸ್ ಅವರು ಆಕ್ಷನ್ ಅನ್ನ ತಗೊಳ್ಳೋದೇ ಇಲ್ಲ. ಅದೇ ತರ ಸತ್ತೋದ ಕಪ್ಪು ಜನಾಂಗದವರಿಗೆ ಯಾವುದೇ ರೀತಿಯ ನ್ಯಾಯನೂ ಸಿಗೋದಿಲ್ಲ, ನೀತಿನೂ ಸಿಗೋದಿಲ್ಲ. ಇಂತಹ ಸಿಚುವೇಶನ್ ಅಲ್ಲಿ ಕೂಡ ನಮ್ಮ ಹೀರೋ ಹೇಗೋ ಕಷ್ಟಪಟ್ಟು ಅವರ ಇಬ್ಬರ ಮಕ್ಕಳನ್ನು ಚೆನ್ನಾಗಿ ಸಾಕಿ ಬೆಳೆಸ್ತಿರ್ತಾರೆ. ನಮ್ಮ ಹೀರೋ ಅವರ ಟ್ಯಾಲೆಂಟ್ ಬಗ್ಗೆ ಯಾರಿಗೋ ಗೊತ್ತಾಗಿ ಅವರ ಒಳ್ಳೆ ಗುಣದ ಬಗ್ಗೆ ತಿಳ್ಕೊಂಡು ವೈಟ್ ಹೌಸ್, ಅಮೆರಿಕನ್ ಪ್ರೆಸಿಡೆಂಟ್ಸ್ ಸ್ಟೇ ಆಗಿರ್ತಾರೆ ಅಲ್ವಾ ವೈಟ್ ಹೌಸ್, ಅಲ್ಲಿಂದಾನೆ ನಮ್ಮ ಹೀರೋಗೆ ಒಂದು ಕೆಲಸ ಬರುತ್ತೆ. ಆಲ್ರೆಡಿ ಯಾವಾಗ್ಲೂ ನಮ್ಮ ಹೀರೋ ಬಿಸಿಯಾಗಿ ಸುತ್ತಾಡ್ತಿರ್ತಾರೆ. ಹೀಗಿರ್ಬೇಕಾದ್ರೆ ವೈಟ್ ಹೌಸ್ ಇಂದಾನೆ ಬಂದ್ಬಿಟ್ಟಿದ್ಯಾ, ಅಲ್ಲಿ ಕೆಲಸ ಗೌರ್ಮೆಂಟ್ ಕೆಲಸ ಅನ್ಬೇಕಾದ್ರೆ ಸುಮ್ನೆನಾ, ಅಷ್ಟೇ ಇನ್ನ ತುಂಬಾ ಬಿಸಿ ಆಗ್ಬಿಡ್ತಾರೆ. ಈ ತರ ತನ್ನ ಗಂಡ ವೈಟ್ ಹೌಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಪ್ರೆಸಿಡೆಂಟ್ ಕೆಳಗಡೆನೆ ಡೈರೆಕ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಆ ಹೆಂಡತಿ ಅವರಿಗೆ ತುಂಬಾನೇ ಖುಷಿ. ಅದಕ್ಕಾಗಿ ಒಂದು ದೊಡ್ಡ ಪಾರ್ಟಿಯನ್ನೇ ಕಂಡಕ್ಟ್ ಮಾಡ್ತಾರೆ. ಆದ್ರೆ ಈ ಹೆಂಡತಿ ಅವರು ಆಗ್ತಾ ಇರುವ ಹೆಮ್ಮೆನೋ ಖುಷಿನೋ ಅವರ ಮಕ್ಕಳು ಆಗ್ತಿಲ್ಲ, ಹೆಮ್ಮೆನೂ ಇಲ್ಲ ಖುಷಿನೂ ಇಲ್ಲ. ಅಮೆರಿಕನ್ ವೈಟ್ ಹೌಸ್ ಅಲ್ಲಿ ಟೋಟಲ್ ಆಗಿ 50-60 ಜನ ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ಬಟ್ಲರ್ಸ್ ಮಾತ್ರವೇ ನಮ್ಮ ಹೀರೋವನ್ನ ಸೇರಿಸಿ 6 ಜನರು. ಅದರಲ್ಲಿ ಒಬ್ಬನಾಗಿನೇ ನಮ್ಮ ಹೀರೋ ಹೋಗ್ತಿದ್ದಾನೆ. ಸೊ ನಮ್ಮ ಹೀರೋ ಕೆಲಸಕ್ಕೆ ಜಾಯ್ನ್ ಆಗಿದ ಫಸ್ಟ್ ದಿನಾನೇ ಅವನ ಹೆಡ್, ನಮ್ಮ ಹೀರೋ ಜಸ್ಟ್ ಟೀಮ್ ಲೀಡರ್ ಅಷ್ಟೇನೆ. ಟೀಮ್ ಲೀಡರ್ಸ್ ಎಲ್ಲರಿಗೂ ಕೆಲಸ ಕೊಡೋದಕ್ಕೆ ಒಬ್ಬ ಮ್ಯಾನೇಜರ್ ಇರ್ತಾರೆ ಅಲ್ಲ, ಆ ಮ್ಯಾನೇಜರ್ ಹೆಡ್ ಹಾಕುವ ಫಸ್ಟ್ ರೂಲೇ ಇದೇನೆ. ಇಲ್ಲಿ ನಡೆಯುವುದು ಏನೇ ಆಗಿದ್ರು ಸರಿ ಅದನ್ನ ಕೇಳಿಸ್ಕೊಂಡ್ರು ಕೇಳಿಸದೆ ಇರೋಂಗೆ ಇದ್ಕೋಬೇಕು, ನೋಡಿದ್ರು ನೋಡದೆ ಇರೋಂಗೆ ಇದ್ಕೋಬೇಕು. ಗೊತ್ತಾಗ್ತಿದ್ಯಾ, ಇಲ್ಲಿ ಏನೇ ನಡೆದ್ರು ಸರಿ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನು ಕೊಡಬಾರ್ದು. ಜೀವ ಇರುವ ಶಿಲ್ಪೆ ರೀತಿ ಇರ್ಬೇಕಂತೆ. ಫಸ್ಟ್ ಟೈಮ್ ವೈಟ್ ಹೌಸ್ ಒಳಗಡೆ ಅಮೆರಿಕನ್ ಪ್ರೆಸಿಡೆಂಟ್ ಗೆ ಟೀ ಅನ್ನು ಕೊಡೋದಕ್ಕಾಗಿ ಹೋಗ್ತಾರೆ ನಮ್ಮ ಹೀರೋ. ಅಲ್ಲಿ ಅಮೆರಿಕನ್ ಪ್ರೆಸಿಡೆಂಟ್ ಅನ್ನ ನೋಡಿದ್ರೆ ಏನೋ ಒಂದು ವಿಷಯದ ಬಗ್ಗೆ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡ್ತಿರ್ತಾರೆ. ಆವಾಗ ರೂಮ್ ಒಳಗಡೆ ಸೈಲೆಂಟ್ ಆಗಿ ಒಂದು ಸ್ಟ್ಯಾಚ್ಯೂ ರೀತಿ ಅವ್ರುಗಳು ಅನ್ಕೊಳ್ಳೋ ರೀತಿ ನಮ್ಮ ಹೀರೋ ಕೈಯಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಒಂದು ರೀತಿ ಪಟಪಟ ಅಂತ ಬಡ್ಕೊತಿರುತ್ತೆ. ಸೊ ಗಾಬರಿಯಲ್ಲಿ ಮುಖ ಪೂರ್ತಿ ಬೇವ್ತ್ಕೊಬಿಡುತ್ತೆ. ಇದ್ರು ಹೇಗೋ ಮೇಂಟೈನ್ ಮಾಡ್ಬಿಡ್ತಾರೆ. ಆದ್ರೆ ಇನ್ನವೇ ಆ ಜಾಗದಲ್ಲಿ ಏನು ಟಾಪಿಕ್ ರನ್ ಆಗ್ತಿರುತ್ತೆ ಅಂದ್ರೆ, ಬಿಳಿ ಜನಾಂಗದ ಮಕ್ಕಳುವೆ ಕಪ್ಪು ಜನಾಂಗದ ಮಕ್ಕಳುವೆ ಇಬ್ಬರು ಒಂದೇ ಸ್ಕೂಲ್ ಅಲ್ಲಿ ಓದಬಹುದಾ ಇಲ್ಲ ಬೇಡವಾ ಅನ್ನೋ ರೀತಿಯ ಟಾಪಿಕ್ ಇನ್ನವೇ ರನ್ ಆಗ್ತಿರುತ್ತೆ. ಸೊ ಇದರಲ್ಲಿ ಪ್ರೆಸಿಡೆಂಟ್ ಅವರೇ ಡಿಸಿಷನ್ ಅನ್ನ ತಗೋಬೇಕಿದೆ. ಇಂತಹ ವಿಷಯದಲ್ಲೆಲ್ಲ ನಮ್ಮ ಹೀರೋ ಅವನ ದೊಡ್ಡ ಮಗ ಒಬ್ಬ ಕ್ರಾಂತಿ ಹೋರಾಟಗಾರ. ಈಕ್ವಾಲಿಟಿ, ಎಲ್ಲರಿಗೂ ಸರಿಯಾದ ಹಕ್ಕು ಬೇಕು ಅಂತ ಆಸೆ ಪಡೋನು. ಅದೇನು ಕಪ್ಪು ಜನಾಂಗದವರು ಕೀಳು ಬಿಳಿ ಜನಾಂಗದವರು ಮೇಲು ಅಂತ ಆ ರೀತಿ ಎಲ್ಲ ಇರಬಾರ್ದು ಅಂತ ಹೋರಾಟ ಮಾಡುವ ಹುಡುಗ. ಏನಾದ್ರೂ ಕಪ್ಪು ಜನಾಂಗಕ್ಕೆ ಪ್ರಾಬ್ಲಮ್ ಅಂದ್ರೆ ಹೋರಾಡೋದಕ್ಕೆ ಆಸೆ ಪಡುವ ಹುಡುಗ. ಆದ್ರೆ ಅವನನ್ನ ಆ ರೀತಿ ಎಲ್ಲ ಹೋಗೋದಕ್ಕೆ ಬಿಡದೆ ನಮ್ಮ ಹೀರೋ ಅವನನ್ನ ಲಾಕ್ ಮಾಡಿ ಇಟ್ಟಿದ್ದಾರೆ. ಹಾಗೆ ದಿನಗಳು ಕಳಿತಾ ದೊಡ್ಡ ಹುಡುಗ ಸ್ಕೂಲ್ ಸ್ಟಡೀಸ್ ಅನ್ನ ಫಿನಿಶ್ ಮಾಡ್ಬಿಟ್ಟು ಇವಾಗ ಕಾಲೇಜ್ ಓದೋದಕ್ಕಾಗಿ ಬೇರೆ ಊರಿಗೆ ಹೋಗ್ತಾನೆ. ಅಲ್ಲಿಗೆ ಹೋದವನು ಸೈಲೆಂಟ್ ಆಗಿಲ್ಲ. ಕಾಲೇಜಲ್ಲಿ ಕೆಲವೊಂದು ಕಪ್ಪು ಜನಾಂಗದ ಹುಡುಗರೆಲ್ಲ ಸೇರಿ ಒಂದು ಟೀಮ್ ಅನ್ನ ಫಾರ್ಮ್ ಮಾಡ್ತಾರೆ. ಕ್ರಾಂತಿ ಗ್ರೂಪ್ ಅನ್ನ ರೆಡಿ ಮಾಡ್ತಿರ್ತಾರೆ. ಅದ್ರಲ್ಲಿ ನಮ್ಮ ಹುಡುಗ ಜಾಯ್ನ್ ಆಗ್ಬಿಡ್ತಾನೆ. ಜನಾಂಗಕ್ಕಾಗಿ ಹೋರಾಡೋದ್ರಲ್ಲಿ ನಮ್ಮ ಹುಡುಗ ಗುರಿಯಾಗಿರ್ತಾನೆ. ಆಗಿರ್ಬೇಕಾದ್ರೆ ಆ ಗ್ರೂಪ್ ಅಲ್ಲಿ ನಮ್ಮ ಹುಡುಗನಿಗೆ ಒಬ್ಬಳು ಗರ್ಲ್ ಫ್ರೆಂಡ್ ಕೂಡ ಸಿಕ್ಬಿಡ್ತಾಳೆ. ಈ ಕ್ರಾಂತಿ ಗುಂಪು ತೆಗೆದಿದ್ದ ತಕ್ಷಣವೇ ವೈಲೆನ್ಸ್ ಗೆ ಇಳಿಯೋದಿಲ್ಲ. ಫಸ್ಟ್ ನಮ್ಮ ಗಾಂಧೀಜಿ ತರ ಸೈಲೆಂಟ್ ಆಗಿದ್ದು ಹೋರಾಡೋಣ ಅಂತ ಅನ್ಕೋತಾರೆ. ಅಹಿಂಸಾ ದಾರಿಯಲ್ಲಿ ಬಿಳಿ ಜನಾಂಗದವರು ಎಲ್ಲೆಲ್ಲ ಜಾಸ್ತಿ ಒಗ್ಗಟ್ಟಾಗಿರ್ತಾರೋ ಸೇರ್ತಾರೋ ಗ್ರೂಪ್ ಆಗಿ ಆ ಪ್ರೋಗ್ರಾಮ್ಸ್ ಗೆಲ್ಲ ನಮ್ಮ ಹುಡುಗರು ಹೋಗಿ ಜಾಯ್ನ್ ಆಗ್ತಾರೆ. ಬಿಳಿ ಜನಾಂಗದವರನ್ನ ಮಾತ್ರವೇ ಈ ಬಾರ್ ಒಳಗಡೆ ಅಲೋ ಮಾಡೋದಕ್ಕೆ ಆಗುತ್ತೆ ಅಂತ ಹಾಕಿದ್ರೆ ಅದು ಯಾಕೆ ನಾವೇ ಬರ್ತೀವಿ, ನಾವೇ ಹಣವನ್ನ ಕೊಡ್ತೀವಿ, ಎಲ್ಲವನ್ನು ದುಡ್ಡು ಕೊಟ್ಟೇನೆ ನಾವು ತಗೋತಿರೋದು ಅಂತ ಹೋಗಿ ಜಾಯ್ನ್ ಆಗ್ತಾರೆ. ಅದೇ ತರ ಒಂದು ಹೋಟೆಲ್ ಅಲ್ಲಿ ಬಿಳಿ ಜನಾಂಗದವರು ಮಾತ್ರವೇ ಅಲೌಡ್ ಅಂತ ಹಾಕಿರುತ್ತೆ. ಅದನ್ನು ದಾಟಿ ನಮ್ಮ ಹುಡುಗರು ಒಳಗಡೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಗಲಾಟಿನೇ ನಡೆಯುತ್ತೆ. ಅಲ್ಲಿರುವ ಬಿಳಿ ಜನಾಂಗದವರು ನಮ್ಮ ಕರಿ ಜನಾಂಗದ ಸ್ಟೂಡೆಂಟ್ಸ್ ಅನ್ನ ಹೊರಗಡೆ ಹೋಗಿ ಅಂತ ಕಿರ್ಚ್ಕೊತಾರೆ, ಬೈತಾರೆ, ಕೆಟ್ಟಾಗಿ ಹೋಗಿತಾರೆ, ಮುಖಕ್ಕೆ ಬಿಸಿನೀರನ್ನ ತಗೊಂಡು ಸುರಿತಾರೆ. ಆ ಜಾಗಕ್ಕೆ ಪೊಲೀಸರು ಬರೋ ಮಟ್ಟಿಗೆ ದೊಡ್ಡದಾಗಿ ಗಲಾಟೆ ಆಗ್ಬಿಡುತ್ತೆ.
ನಮ್ಮ ದೊಡ್ಡವನು ಮತ್ತೆ ಅವನ ಗ್ರೂಪ್ ಎಲ್ಲರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಈ ವಿಷಯವನ್ನ ಟಿವಿಯಲ್ಲಿ ನಮ್ಮ ಹೀರೋ ನೋಡಿದ ತಕ್ಷಣವೇ ಬೇಗ ಬೇಗ ಹೊರಟು ಕಾಲೇಜ್ಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ನೋಡಿದ್ರೆ ನಮ್ಮ ಹುಡುಗ ಮಾಡಿರುವ ಗಲಾಟೆಗೆ ಅವನಿಗೆ ಖಂಡಿತ 30 ದಿನ ಜೈಲ್ ಶಿಕ್ಷೆ ಅಂತ ಕೊಟ್ಬಿಟ್ಟಿರ್ತಾರೆ. ನಮ್ಮ ಹುಡುಗ ಈ ರೀತಿ ಕಾನೂನಿಗೆ ಅಪೋಸಿಟ್ ಆಗಿ ಹೋರಾಡೋದ್ರಲ್ಲಿ ನಮ್ಮ ಹೀರೋ ಅವರಿಗೆ ಒಂದು ಚೂರು ಇಷ್ಟನೇ ಇಲ್ಲ. ಆದ್ರಿಂದ ಅಪ್ಪ ಮತ್ತೆ ಮಗನಿಗೆ ಅವಾಗ ಜಗಳ ಆಗ್ತಾನೆ ಇರುತ್ತೆ. ಮಗ ಜೈಲಲ್ಲಿದ್ದ ಅದೇ ಸಮಯದಲ್ಲಿ ಅಮೆರಿಕನ್ ಗೌರ್ಮೆಂಟ್ ಚೇಂಜ್ ಆಗುತ್ತೆ. ಅಂದ್ರೆ ಹೊಸ ಪಾರ್ಟಿ ಗೆದ್ದು ಪೊಸಿಷನ್ ಗೆ ಬಂದು ಕೂರ್ತಾರೆ. ಅಮೆರಿಕನ್ ಬಿಲಿ ಬಿಲ್ಡಿಂಗ್ ಅಲ್ಲಿ ಸ್ಟೇ ಆಗಿದ್ದ ಹಾಲಿ ಪ್ರೆಸಿಡೆಂಟ್ ಹೋಗಿ ಇವಾಗ ಹೊಸ ಪ್ರೆಸಿಡೆಂಟ್ ಬರ್ತಾರೆ. ಆ ಪ್ರೆಸಿಡೆಂಟ್ ಕೆನಡಿ. ಸೊ ಹೊಸ ಪ್ರೆಸಿಡೆಂಟ್ ಬಂದಿರುವ ಸಮಯದಲ್ಲಿ ಕೆಲಸ ನಮ್ಮ ಹೀರೋಗೆ ತುಂಬಾನೇ ಜಾಸ್ತಿ ಆಗ್ಬಿಡುತ್ತೆ. ಆದ್ರಿಂದ ನಮ್ಮ ಹೀರೋ ವೈಟ್ ಹೌಸ್ ಗತಿ ಅಂತ ಇರ್ತಾರೆ. ಇಲ್ಲಿ ಮನೆಯಲ್ಲಿ ಲೋನ್ಲಿಯಾಗಿ ಇರ್ತಾ ಇರುವ ನಮ್ಮ ಹೀರೋ ಅವನ ಹೆಂಡತಿಗೆ ಲೋನ್ಲಿಯಾಗಿ ಇದು ಬೋರ್ ಆಗ್ತಿರುತ್ತೆ. ಸೊ ಆ ಲೋನ್ಲಿನೆಸ್ ಅನ್ನ ಬಿಟ್ಟು ಹೊರಗಡೆ ಬರೋದಕ್ಕಾಗಿ ಎಣ್ಣೆ ಹಾಕೋದಕ್ಕೆ ಶುರು ಮಾಡ್ತಾಳೆ. ಸೊ ಡ್ರಿಂಕ್ಸ್ ಗೆ ಫುಲ್ ಅಡಿಕ್ಟ್ ಆಗ್ಬಿಡ್ತಾರೆ. ಇದರಿಂದ ಈ ಹೆಂಡತಿಗೂ ನಮ್ಮ ಹೀರೋಗೂ ಮಧ್ಯದಲ್ಲಿ ಇರ್ತಾ ಇರುವ ರಿಲೇಶನ್ಶಿಪ್, ಗಂಡ ಹೆಂಡತಿ ಅನ್ನುವ ರಿಲೇಶನ್ಶಿಪ್ ಹಾಗೆ ಬ್ರೇಕ್ ಆಗ್ತಿರುತ್ತೆ. 30 ದಿನದ ಜೈಲು ಶಿಕ್ಷೆಯ ನಂತರ ದೊಡ್ಡ ಹುಡುಗ ಇವಾಗ ಹೊರಗಡೆ ಬರ್ತಾನೆ. ಇವಾಗ್ಲೂ ಅವನು ಇರ್ತಾ ಇರುವ ಕ್ರಾಂತಿಕ ಗುಂಪು ಸೈಲೆಂಟ್ ಆಗಿಲ್ಲ. ಈ ಗ್ರೂಪ್ ತರನೇ ಬೇರೆ ಬೇರೆ ಊರನ್ನ ಸೇರಿದ ಕಪ್ಪು ಜನಾಂಗದವರಿಂದ ಸೃಷ್ಟಿಯಾಗಿರುವ ಕ್ರಾಂತಿಕ ಸಂಘಟನೆಗಳು ಅಲ್ಲಲ್ಲಿ ಹೋರಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಎಲ್ಲಾ ಕಡೆನೂ ಹೋರಾಟದ ಜ್ವಾಲೆ ಹತ್ತಿ ಹುರಿತಿರುತ್ತೆ. ಸೊ ಆ ಹೋರಾಟವನ್ನ ಕಂಟ್ರೋಲ್ ಮಾಡಬೇಕು ಅಂತ ಅನ್ಕೊಳ್ಳುವ ಪೊಲೀಸರ್ಸ್ ಕೂಡ ಕಪ್ಪು ಜನಾಂಗದವರ ಮೇಲೇನು, ಕಪ್ಪು ಸ್ಟೂಡೆಂಟ್ಸ್ ಮೇಲೇನು, ಅವರಿಗಾಗಿ ಹೋರಾಡುವ ಬಿಳಿ ಜನರ ಮೇಲೆ ಕೂಡ ಅಟ್ಯಾಕ್ ಅನ್ನ ಮಾಡ್ತಾರೆ. ಸೊ ಆ ಕ್ರಾಂತಿ ಗ್ರೂಪ್ ಅಲ್ಲಿ ಸೇರಿದ 2 ವರ್ಷದಲ್ಲೇ ನಮ್ಮ ದೊಡ್ಡ ಹುಡುಗ ಆಲ್ಮೋಸ್ಟ್ 16 ಸಲ ಜೈಲಿಗೆ ಹೋಗಿದ್ದು ಬಂದ್ಬಿಟ್ನಂತೆ. ಸೊ ಇದ್ರ ಬಗ್ಗೆ ಎಲ್ಲ ನಮ್ಮ ಪ್ರೆಸಿಡೆಂಟ್ ಕೆನಡಿನು ಕೇಳ್ಪಡ್ತಾರೆ. ಮಗ ಏನೆಲ್ಲ ಕಷ್ಟಗಳನ್ನ ಜೈಲಲ್ಲಿ ಅನುಭವಿಸ್ತಿದ್ದಾನೋ ಅಂತ ಒಬ್ಬ ತಂದೆ ನಮ್ಮ ಹೀರೋ ಆಗುವ ಗಾಬರಿಯನ್ನ ನೋಡಿ ಪ್ರೆಸಿಡೆಂಟ್ ಕೆನಡಿ ಕೂಡ ಫೀಲ್ ಮಾಡ್ತಾರೆ. ಈ ಗಲಾಟೆಗೆಲ್ಲ ಒಂದು ಎಂಡನ್ನ ತರಬೇಕು, ಎಲ್ಲವನ್ನು ಸ್ಟಾಪ್ ಮಾಡಿಸಬೇಕು, ಈ ವೇದ ಬಾಬಾ ನೋಡೋದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನ ಇಡಬೇಕು ಅಂತ ಒಂದು ಡಿಸಿಷನ್ ಅನ್ನ ಪ್ರೆಸಿಡೆಂಟ್ ಕೆನಡಿ ಅವರು ತಗೋತಾರೆ. ಅದು ಏನು ಅಂದ್ರೆ ಇವಾಗ ಏನು ತಾನೇ ಪ್ರಾಬ್ಲಮ್, ಕ್ರಾಂತಿಕ ಸಂಘಟನೆಗಳೆಲ್ಲ ಹೋರಾಡ್ತಿರೋದು, ಬಿಳಿ ಜನರಿಗೆಲ್ಲ ಎಲ್ಲೆಲ್ಲ ಅಲೋ ಇರ್ತಿದ್ಯೋ ಎಲ್ಲರನ್ನು ಎಲ್ಲೆಲ್ಲ ಅಕ್ಸೆಪ್ಟ್ ಮಾಡ್ಕೋತಿದಾರೋ ಅಲ್ಲೆಲ್ಲ ಕಪ್ಪು ಜನಾಂಗದವರನ್ನು ಅಲೋ ಮಾಡಬೇಕು, ಅಕ್ಸೆಪ್ಟ್ ಮಾಡಬೇಕು. ಹೋಟೆಲ್ ಆಗ್ಲಿ, ರೆಸ್ಟೋರೆಂಟ್ ಆಗ್ಲಿ, ಸಲೂನ್ ಆಗ್ಲಿ, ಮೆಡಿಕಲ್ ಆಗ್ಲಿ, ಸ್ಕೂಲ್ ಆಗ್ಲಿ, ಕಾಲೇಜ್ ಆಗ್ಲಿ ಅಂತ ಎಲ್ಲ ಜಾಗದಲ್ಲೂ ಕಪ್ಪು ಜನಾಂಗದವರಿಗೂ ಈಕ್ವಾಲಿಟಿ ಬೇಕು ಅನ್ನೋದೇ ಈ ಗಲಾಟೆ. ಅದಕ್ಕಾಗಿನೇ ಕಪ್ಪು ಜನಾಂಗದವರು ಹೋರಾಡ್ತಿರೋದು. ಅದಕ್ಕೆ ಇವಾಗ ಅಮೆರಿಕನ್ ಪ್ರೆಸಿಡೆಂಟ್ ಆಗಿರುವ ಮಿಸ್ಟರ್ ಕೆನಡಿ ಅಪ್ರೂವ್ ಮಾಡ್ಬಿಡ್ತಾರೆ, ಎಲ್ಲದಕ್ಕೂ ಅಲೋ ಮಾಡ್ಬಿಡ್ತಾರೆ. ಇದು ಎಲ್ಲ ಜನರಿಗಾದ ಬೇಸಿಕ್ ಥಿಂಗ್ಸ್. ಅದೇನು ಬಿಳಿ ಜನರಿಗೆ ಮಾತ್ರ ಅಕ್ಸೆಪ್ಟೆನ್ಸ್, ಬ್ಲಾಕ್ ಜನರಿಗೆ ಇಲ್ಲ ಅಂತ. ಎಲ್ಲರಿಗೂ ಇಲ್ಲಿ ಈಕ್ವಲ್, ಎಲ್ಲರಿಗೂ ಇಲ್ಲಿ ಸಮಾನೆ. ಸೊ ಕಪ್ಪು ಜನಾಂಗದವರಿಗೂ ಎಲ್ಲದಕ್ಕೂ ಅಲೋ ಇದೆ ಅಂತ ಪರ್ಮಿಷನ್ ಅನ್ನು ಕೊಟ್ಬಿಡ್ತಾರೆ. ಅಷ್ಟೇ, ಇದು ಬೆಂಕಿ ರೀತಿ ನ್ಯೂಸ್ ಸ್ಪ್ರೆಡ್ ಆಗುತ್ತೆ. ಫಸ್ಟ್ ಟೈಮ್ ಒಬ್ಬ ಬಿಳಿ ಪ್ರೆಸಿಡೆಂಟ್ ಕಪ್ಪು ಜನರಿಗಾಗಿ ಒಂದು ಹೊಸ ರೂಲ್ ಅನ್ನ ತಂದಿದ್ದಾರೆ. ಆದ್ರೆ ನೋಡಿ ಪಾಪ ಅದು ಅವರಿಗೇನೆ ಅಪಾಯವಾಗ್ಬಿಡುತ್ತೆ. ಅವರು ಈ ತರ ಕಪ್ಪು ಜನರಿಗಾದ ಹಕ್ಕಿನ ಬಗ್ಗೆ ಮಾತಾಡಿದ್ರಿಂದ ಪ್ಲಾನ್ ಮಾಡಿ ಕೆನಡಿ ಅವರನ್ನೇ ಕೊಂದ್ಬಿಟ್ಟಿರ್ತಾರೆ. ಅಮೆರಿಕನ್ ಪ್ರೆಸಿಡೆಂಟ್ ಅನ್ನೇ ಶೂಟ್ ಮಾಡಿ ಕೊಂದ್ಬಿಟ್ಟಿರ್ತಾರೆ. ಅದು ಯಾವಾಗ ಪ್ರೆಸಿಡೆಂಟ್ ತನ್ನ ಹೆಂಡತಿ ಅವರ ಮಡಿಲಲ್ಲೇ ಬುಲೆಟ್ ಏಟನ್ನ ತಗೊಂಡು ನೋವಿನಲ್ಲಿ ನರ್ಲಿ ಆ ಜಾಗದಲ್ಲಿ ಸತ್ತೋಗ್ತಾರೆ. ಹೆಂಡತಿ ಇದನ್ನ ನೋಡಿ ಅವರ ಕೈಯಲ್ಲಿ ತಡ್ಕೊಳ್ಳೋಕೆನೆ ಆಗ್ತಾ ಇಲ್ಲ, ಬಿದ್ದು ಅಳ್ತಿರ್ತಾರೆ. ಆ ಘಟನೆ ಅದೇ ವೈಟ್ ಹೌಸ್ ಅಲ್ಲಿ ಕೆಲಸ ಮಾಡಿ ಬರ್ತಾ ಇರುವ ನಮ್ಮ ಹೀರೋವನ್ನು ತುಂಬಾನೇ ಬೇಜಾರ್ ಮಾಡ್ಬಿಡುತ್ತೆ. ಇಲ್ಲಿಯವರೆಗೂ ಯಾವುದಕ್ಕೂ ರಿಯಾಕ್ಟ್ ಮಾಡದೇ ಇರುವ ಮನುಷ್ಯ ಏನೇ ಆದ್ರೂ ಸರಿ ಅದನ್ನ ನೋಡಿದ್ರು ನೋಡದೇ ಇರೋ ರೀತಿ ಇದ್ಕೊಬಿಡ್ತಾರೆ, ಕೇಳಿದ್ರು ಕೇಳದೇ ಇರೋ ರೀತಿ ಇದ್ಕೊಬಿಡ್ತಾರೆ. ಆದ್ರೆ ಅಂತಹ ವ್ಯಕ್ತಿನೇ ಇವಾಗ ಪ್ರೆಸಿಡೆಂಟ್ ಕೆನಡಿ ಅವರು ಸತ್ತಿದ ತಕ್ಷಣ ಅದನ್ನ ನೋಡಿ ಬಿಕ್ಕಿ ಅಳ್ತಿರ್ತಾರೆ ಪಾಪ. ಸೊ ಕೆನಡಿ ಅವರ ಹೆಂಡತಿ ಆ ವೈಟ್ ಹೌಸ್ ಅನ್ನ ಬಿಟ್ಟು ಹೊರಗಡೆ ಹೋಗೋಕ್ಕೂ ಮುಂಚೆ, ಖಾಲಿ ಮಾಡೋದಕ್ಕೂ ಮುಂಚೆ, ಯಾಕೆಂದ್ರೆ ನಂತರ ವೈಟ್ ಹೌಸ್ ಗೆ ಹೊಸದಾಗಿ ಯಾರಾದ್ರೂ ಬೇರೆ ಪ್ರೆಸಿಡೆಂಟ್ ಬರ್ತಾರೆ, ಅವರೇನೆ ಇನ್ ಮುಂದೆ ಇಲ್ಲಿ ಸ್ಟೇ ಆಗೋದು, ಅದು ನೇಚರ್. ಆದ್ರಿಂದ ಕೆನಡಿ ಅವರ ಹೆಂಡತಿ ಬಿಲ್ಡಿಂಗ್ ಅನ್ನ ಖಾಲಿ ಮಾಡಿ ಹೋಗೋದಕ್ಕೂ ಮುಂಚೆ ಕೆನಡಿ ಅವರ ಒಂದು ಟೈ ಅನ್ನ ನಮ್ಮ ಹೀರೋ ಕೈಗೆ ಕೊಟ್ಟು ಹೋಗ್ತಾರೆ. ಅದನ್ನ ತಗೊಂಡು ಇವರು ಮನೆಗೆ ಬಂದ್ರೆ ಇವರ ಹೆಂಡತಿ ನಾನು ಮನೆಯನ್ನ ಬಿಟ್ಟು ಹೋಗ್ತೀನಿ ಅಂತ ಲಗೇಜಸ್ ಅನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿ ನಿಂತಿರ್ತಾಳೆ. ಸೊ ನಮ್ಮ ಹೀರೋನು ಬೇರೆ ದಾರಿ ಇಲ್ಲದೆ ಸ್ವಲ್ಪ ದಿನಕ್ಕೆ ವೈಟ್ ಹೌಸ್ ಕಡೆಗೆ ಹೋಗದೆ, ಕೆಲಸಕ್ಕೆ ಹೋಗದೆ, ಮನೆಯಲ್ಲೇ ಇದ್ದು ಹೆಂಡತಿ ಜೊತೆ ಟೈಮ್ ಅನ್ನು ಸ್ಪೆಂಡ್ ಮಾಡಿ ಅವಳನ್ನ ಸಮಾಧಾನ ಮಾಡಿ ಮನೆಯಲ್ಲೇ ಅವಳನ್ನ ಸ್ಟೇ ಮಾಡಿಸ್ತಾರೆ. ನಂತರ ಮತ್ತೆ ಸ್ವಲ್ಪ ದಿನದಲ್ಲಿ ಎಲೆಕ್ಷನ್ ಬರುತ್ತೆ, ಇನ್ನೊಂದು ಪ್ರೆಸಿಡೆಂಟ್ ಅನ್ನ ಕೂರಿಸ್ತಾರೆ. ಸೊ ಕೆನಡಿ ಕೂತಿದ ಪ್ರೆಸಿಡೆಂಟ್ ಪೋಸ್ಟಿಂಗ್ ಅಲ್ಲಿ ಇವಾಗ ಜಾನ್ಸನ್ ಅವರು ಬಂದು ಕೂತ್ಕೋತಾರೆ. ಅವರಿಗೆ ಸೂಪರ್ ಆಗಿ ಚೆನ್ನಾಗಿನೇ ಸರ್ವಿಸ್ ಅನ್ನ ಮಾಡ್ಕೊಡ್ತಿರ್ತಾರೆ ನಮ್ಮ ಹೀರೋ. ನಮ್ಮ ಹೀರೋವಿನ ಸರ್ವಿಸ್ ಅನ್ನ ನೋಡಿ ಅವರನ್ನ ಅಪ್ರಿಶಿಯೇಟ್ ಮಾಡೋದಕ್ಕಾಗಿ ಒಂದು ಟೈ ಕ್ಲಿಪ್ ಅನ್ನ ಪ್ರೆಸಿಡೆಂಟ್ ನಮ್ಮ ಹೀರೋಗೆ ಗಿಫ್ಟ್ ಆಗಿ ಕೊಡ್ತಾರೆ. ಇಂತಹ ಸಮಯದಲ್ಲಿ ಕಪ್ಪು ಜನಾಂಗದವರಿಗೆ ವೋಟ್ ಮಾಡುವ ಹಕ್ಕು ಬೇಕು ಅಂತ ಅಲ್ಲಿ ತುಂಬಾನೇ ದೊಡ್ಡ ಹೋರಾಟ ನಡೀತಿದ್ದಿರುತ್ತೆ. ಹೌದು, ಆ ಕಾಲದಲ್ಲಿ ಅಮೆರಿಕನ್ ಪ್ರೆಸಿಡೆಂಟ್ ಅನ್ನ ಚೂಸ್ ಮಾಡೋದ್ರಲ್ಲಿ ವೋಟ್ ಮಾಡುವ ಹಕ್ಕು ಬಿಳಿ ಜನರಿಗೆ ಮಾತ್ರವೇ ಇರ್ತಿತ್ತು, ಕಪ್ಪು ಜನಾಂಗದವರಿಗೆ ಇರ್ಲಿಲ್ಲ. ಆದ್ರಿಂದ ನಮಗೂ ವೋಟ್ ಮಾಡುವ ಹಕ್ಕು ಬೇಕು ಅಂತ ನಮ್ಮ ಜನ ಎಲ್ಲರೂ ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆ ಹೋರಾಟದಲ್ಲಿ ತುಂಬಾ ಜನರು ಸಾಯಿಸಲಾಗ್ತಾರೆ. ನಮ್ಮ ದೊಡ್ಡ ಹುಡುಗ ಸುಮ್ನೆ ಅವನು ಎಲ್ಲದಕ್ಕೂ ಮುಂದೆ ಹೋಗಿ ನಿಂತ್ಕೋತಾನೆ. ಈ ರೀತಿ ಒಂದು ವಿಷಯ ನಡಿಬೇಕಾದ್ರೆ ಸುಮ್ನೆ ಇರ್ತಾನ. ಆದ್ರಿಂದ ಅವನಿಗೆ ಆ ಹೋರಾಟದಲ್ಲಿ ಹೋಗಿ ಜಾಯ್ನ್ ಆಗ್ತಾನೆ. ಇದನ್ನ ಕೇಳ್ಪಡುವ ಹೀರೋ ಮಗನ ಜೀವಕ್ಕೆ ಏನಾದ್ರೂ ಅಪಾಯ ಬಂದ್ಬಿಡುತ್ತಾ ಅಂತ ತುಂಬಾನೇ ಗಾಬರಿ ಆಗ್ತಾರೆ. ಸೊ ಅವರ ಭಯದ ಬಗ್ಗೆ ಪ್ರೆಸಿಡೆಂಟ್ ಅವರಿಗೂ ಕೂಡ ತಿಳಿಸ್ತಾರೆ. ತನ್ನ ಸೈಡ್ ಇರುವ ನ್ಯಾಯವನ್ನ, ಅವರ ಅಪ್ಪನನ್ನ ಹೇಗೆ ಕೊಂದ್ರು, ಅವರ ಅಮ್ಮನನ್ನ ಏನನ್ನ ಮಾಡಿದ್ರು ಬಿಳಿ ಜನರು, ಇವಾಗ ತನ್ನ ಮಗನನ್ನ ಹೇಗೆ ಸಾಯಿಸಲಿದ್ದಾರೆ ಅನ್ನೋ ವಿಷಯದ ಬಗ್ಗೆ, ಆ ಗಾಬರಿಯ ಬಗ್ಗೆ, ಇದ್ರ ಬಗ್ಗೆ ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಇದನ್ನ ಕೇಳಿ ಪ್ರೆಸಿಡೆಂಟ್ ಅವರೇ ಸೈಲೆಂಟ್
ಸೈಲೆಂಟ್ ಆಗೋಗ್ತಾರೆ, ಒಂದ್ ರೀತಿ ಆಗೋಗ್ತಾರೆ. ಇಷ್ಟೊಂದು ಕಷ್ಟಗಳನ್ನು ಅನುಭವಿಸ್ತಿದಾರ, ಸುಮ್ನೆ ಇವ್ರುಗಳು ಕೇಳುವ ಹಕ್ಕನ್ನ ನಾವು ಕೊಟ್ಬಿಡೋಣ ಅಂತ ಕಪ್ಪು ಜನಾಂಗದವರಿಗೆ ವೋಟ್ ಮಾಡುವ ಹಕ್ಕನ್ನ ಕೊಟ್ಬಿಡ್ತಾರೆ ಪ್ರೆಸಿಡೆಂಟ್. ಹೇಗೋ ಫೈನಲ್ ಆಗಿ ಕಪ್ಪು ಜನಾಂಗವನ್ನು ಸೇರಿದ ಜನರಿಗೂ ಕೂಡ ಇನ್ ಮುಂದೆ ವೋಟ್ ಅನ್ನ ಮಾಡುವ ಹಕ್ಕಿರ್ತಿದೆ ಅಂತ ಕಾನೂನು ಪಬ್ಲಿಕ್ ಗೆ ಬರುತ್ತೆ. ನಂತರ ಇನ್ನೊಂದು ಸಮಸ್ಯೆ, ಆ ಕಾಲದಲ್ಲಿ ಕಪ್ಪು ಜನಾಂಗದವರಿಗೆ ಒಂದು ಸ್ಯಾಲರಿ, ಬಿಳಿ ಜನಾಂಗದವರಿಗೆ ಒಂದು ಸ್ಯಾಲರಿ ಅಂತ ಸ್ಯಾಲರಿಲಿ ಕೂಡ ಭೇದ ಭಾವ ಇರ್ತಿತ್ತು. ನಮ್ಮ ಹೀರೋವನ್ನು ಸೇರಿಸಿ ಅದೇ ವೈಟ್ ಹೌಸ್ ಅಲ್ಲಿ ಕೆಲಸ ಮಾಡ್ತಿರುವ ಕಪ್ಪು ಜನಾಂಗದವರು ನಮಗೆ ಸ್ಯಾಲರಿಯಲ್ಲಿ ಹೈಕ್ ಬೇಕು, ಸ್ವಲ್ಪ ಸ್ಯಾಲರಿನ ಜಾಸ್ತಿ ಮಾಡ್ಕೊಡಿ, ಬಿಳಿ ಜನಾಂಗದವರಿಗೆ ಕೊಡೋ ರೀತಿನೇ ನಮಗೂ ಸ್ಯಾಲರಿಯನ್ನು ಕೊಡಬೇಕು ಅಂತ ಹೋರಾಟ ಮಾಡ್ತಿಲ್ಲ, ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾರೆ. ಹೋರಾಟ ಅಲ್ಲ, ರಿಕ್ವೆಸ್ಟ್. ಸೊ ಇವ್ರುಗಳು ಮಾಡಿದ ರಿಕ್ವೆಸ್ಟ್ ಅಲ್ಲಿರುವ ಮ್ಯಾನೇಜರ್ ಕಿವಿಗೆ ಹೋಗಿ ತಲುಪುತ್ತೆ. ಅದೇ ಸಮಯದಲ್ಲಿ ಕಪ್ಪು ಜನಾಂಗದವರಿಗಾಗಿ ತುಂಬಾನೇ ಹೋರಾಟ ಮಾಡಿದ್ದು ಮಾರ್ಟಿನ್ ಲೂಥರ್ ಕಿಂಗ್. ಅವರನ್ನ ಯಾರು ಶೂಟ್ ಮಾಡಿ ಕೊಂದ್ಬಿಡ್ತಾರೆ. ನಮ್ಮ ಸೈಡ್ ಇದ್ದು ನಮಗಾಗಿ ಹೋರಾಡಿದ ನಮ್ಮ ಹೀರೋವನ್ನೇ ಶೂಟ್ ಮಾಡಿ ಕೊಂದ್ಬಿಟ್ರಲ್ಲ ಅಂತ ಕಪ್ಪು ಜನಾಂಗದವರು ಎಲ್ಲರೂ ಹೋರಾಟವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಜ್ವಾಲಾಮುಖಿನೇ ಬ್ಲಾಸ್ಟ್ ಆಗಿದ ರೀತಿ ಇಷ್ಟು ದಿನಗಳಾಗಿ ಸೈಲೆಂಟ್ ಆಗಿ ಅಹಿಂಸಾ ದಾರಿಯಲ್ಲಿ ಹೋರಾಟವನ್ನ ಮಾಡಿ ಬರ್ತಿದ್ದ ಜನರು ಕೂಡ ಇವಾಗ ಕೈಯಲ್ಲಿ ಗನ್ನನ್ನು ತಗೊಳ್ಳೋದಕ್ಕೆ ಶುರು ಮಾಡ್ಕೊಂಡ್ರು. ಇವನ್ ನಮ್ಮ ದೊಡ್ಡ ಹುಡುಗ ಕೂಡ ಅದೇ ರೀತಿ ಚೇಂಜ್ ಆಗ್ಬಿಟ್ಟ. ಸೊ ಅವರು ಎಲ್ಲರೂ ಒಂದಾಗಿ ಒಟ್ಟಿಗೆ ಸೇರಿ ಬ್ಲಾಕ್ ಪ್ಯಾಂಥರ್ ಅಂತ ಹೊಸದಾಗಿ ಒಂದು ಪಾರ್ಟಿಯನ್ನೇ ರೆಡಿ ಮಾಡ್ತಾರೆ. ಹಾಗೆ ಒಂದೊಂದು ದಿನವೂ ತುಂಬಾನೇ ದೊಡ್ಡ ದೊಡ್ಡ ಗಲಾಟೆಗಳು ನಡೀತಿದ್ದ ಸಮಯ ಹೌದು. ಈ ರೇಸಿಸಂ ಭೇದ ಭಾವ ಜಾಸ್ತಿನೇ ನೋಡ್ತಿದ್ದ ಕಾಲ ಹೌದು. ಒಂದು ದಿನ ದೊಡ್ಡ ಮಗ ಅವನ ಗರ್ಲ್ ಫ್ರೆಂಡ್ ಅನ್ನ ಕರ್ಕೊಂಡು ಅವರ ಮನೆಗೇನೆ ಬರ್ತಾನೆ. ಸೊ ಎಲ್ಲರೂ ಕೂತು ಡಿನ್ನರ್ ಅನ್ನ ಮಾಡ್ತಿರ್ಬೇಕಾದ್ರೆ ಆವಾಗ ಅಪ್ಪನಿಗೂ ಮಗನಿಗೂ ಆ ಗರ್ಲ್ ಫ್ರೆಂಡ್ ಹುಡುಗಿಯ ಮುಂದೆನೆ ವಾದ ನಡೆಯುತ್ತೆ. ಮಗ ಏನಂತ ಹೇಳ್ತಿದ್ದಾನೆ ಅಂದ್ರೆ, ಒಬ್ಬ ಬಿಳಿ ಯಜಮಾನನ ಹತ್ರ, ಅದರಲ್ಲೂ ಬಿಳಿ ಬಿಲ್ಡಿಂಗ್ ಅಲ್ಲೇ, ವೈಟ್ ಹೌಸ್ ಅನ್ನೋ ಬಿಲ್ಡಿಂಗ್ ಅಲ್ಲಿ ತನ್ನ ತಂದೆ ಕೆಲಸ ಮಾಡ್ತಿರೋದು ಅದೇನೇ ದೊಡ್ಡ ತಪ್ಪು ಅಂತ ಹೇಳಿ ಮಾತಾಡ್ತಿರ್ತಾನೆ. ಅದನ್ನ ಏನಕ್ಕಾಗಿ ವೈಟ್ ಹೌಸ್ ಅಂತ ಕರೀತಿದ್ದೀರಾ? ಹೌಸ್ ಅಲ್ಲಿ ಕೂಡ ಏನದು ವೈಟ್ ಹೌಸ್ ಅದು ಇದು ಅಂತ, ಜಸ್ಟ್ ಪ್ರೆಸಿಡೆಂಟ್ ಬಿಲ್ಡಿಂಗ್ ಅಂತ ಹೆಸರನ್ನ ಇಡಿ, ಅದ್ಯಾಕೆ ವೈಟ್ ಹೌಸ್ ಅಂತ ಹೆಸರನ್ನ ಇಡ್ತಿದ್ದೀರಾ? ಮತ್ತೆ ಆ ಜಾಗದಲ್ಲಿ ಏನಕ್ಕಾಗಿ ನೀವು ಕೆಲಸ ಮಾಡ್ತಿದ್ದೀರಾ ಅನ್ನೋ ರೀತಿ ಕೇಳಿ ಹುಡುಗ ಅಪ್ಪನನ್ನ ಟೆನ್ಷನ್ ಮಾಡ್ಬಿಡ್ತಾನೆ. ಸೊ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದ್ದ ತಂದೆ ಮಗನಿಗೆ ಬೈದು ಮನೆಯನ್ನ ಬಿಟ್ಟು ಓಡಿಸ್ಬಿಡ್ತಾರೆ. ಆ ರೀತಿ ಹೊರಗಡೆ ಬಂದಿದ್ದ ಹುಡುಗನನ್ನ ಪೊಲೀಸ್ ಅವರು ಯಾವಾಗ ಅವನು ಹೊರಗಡೆ ಬರ್ತಾನೆ ಹಿಡಿಯೋಣ, ಅವನು ಸಿಗ್ತಾನೆ ಅಂತ ಕಾದಿದ್ರು. ಇವಾಗ ಅದೇ ತರ ಹುಡುಗ ಹೊರಗಡೆ ಬಂದಿದ್ದ ತಕ್ಷಣವೇ ಅವನನ್ನ ಸರಿಯಾಗಿ ಲಾಕ್ ಮಾಡ್ಕೊಬಿಟ್ರು. ನಂತರ ನಮ್ಮ ಹೀರೋ ಅವರ ಫ್ರೆಂಡ್ ಏನೇ ಹುಡುಗನನ್ನ ಬೈಲಲ್ಲಿ ಹೊರಗಡೆ ತೆಗಿತಾರೆ. ದೊಡ್ಡ ಮಗನ ಬಗ್ಗೆನೇ ನಾವು ಮಾತಾಡ್ತಿದೀವಲ್ಲ, ಹಾಗಾದ್ರೆ ಎರಡನೇ ಮಗ ಏನನ್ನ ಮಾಡ್ತಿದ್ದಾನೆ ಅಂತ ನೋಡಿದ್ರೆ ಅವನು ಇವಾಗ ವಿಯೆಟ್ನಾಂ ಬಾರಿಗೆ ಹೋಗಲಿದ್ದಾನಂತೆ. ಅದ್ರ ಬಗ್ಗೆ ಅವರ ಅಣ್ಣನ ಹತ್ರ ಹೇಳ್ತಾನೆ. ಆವಾಗ ನಮ್ಮ ಹುಡುಗ ದೊಡ್ಡವನು ಒಂದು ವಿಷಯವನ್ನ ಹೇಳ್ತಾನೆ, ಲೋ ತಮ್ಮ, ಈ ನಾಡಿನಲ್ಲಿ ನಮ್ಮನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡೋದೇ ಇಲ್ಲ, ಹಾಗಿರ್ಬೇಕಾದ್ರೆ ಇವ್ರುಗಳಿಗಾಗಿ ನೀನು ಏನಕ್ಕೋ ಬಾರಿಗೆ ಹೋಗ್ತಿದೀಯಾ, ಏನು ಬೇಕಾಗಿಲ್ಲ, ನೀನು ಹೋಗೋದು ಬೇಡ ಅಂತ ಅಡ್ವೈಸ್ ಅನ್ನ ಮಾಡ್ತಾನೆ. ದೊಡ್ಡವನ ಮಾತನ್ನ ಕೇಳೋದಕ್ಕೆ ನಮ್ಮ ಚಿಕ್ಕ ಹುಡುಗ ರೆಡಿ ಆಗಿಲ್ಲ. ಇಲ್ಲ, ನಾನು ಹೋಗೇ ಹೋಗ್ತೀನಿ, ಈ ನಾಡಿಗಾಗಿ ನಾನು ಹೋರಾಡ್ತೀನಿ ಅಂತ ಹೇಳಿ ಹೊರಡ್ತಾನೆ. ಇನ್ನೊಂದು ಕಡೆ ದೊಡ್ಡವನು ಜಾಯ್ನ್ ಆಗಿದ್ದಾನೆ ಅಲ್ವಾ ಬ್ಲಾಕ್ ಪ್ಯಾಂಥರ್ ಪಾರ್ಟಿ, ಟೆರರಿಸಂ ಅನ್ನ ಕೈಗೆ ತಗೋತಾರೆ, ಅದನ್ನ ಪ್ರಕಟಣೆ ಮಾಡ್ತಾರೆ. ಯಾವ ತರ ಇನ್ ಮುಂದೆ ಒಬ್ಬ ಕಪ್ಪು ಜನಾಂಗದವನು ಸತ್ರೆ ಅದರ ಬದಲು ಇಬ್ಬರು ಬಿಳಿ ಜನಾಂಗದವರ ಜೀವವನ್ನ ತಗೋತೀವಿ ಅಂತ ಪ್ರಾಮಿಸ್ ಮಾಡ್ತಾರೆ. ಹಾಗೆ ಇವ್ರುಗಳ ಹೋರಾಟ ತುಂಬಾನೇ ಕ್ರೂರವಾಗಿ ಚೇಂಜ್ ಆಗೋದನ್ನ ನೋಡಿ ಒಂದು ಜೀವಕ್ಕೆ ಎರಡು ಜೀವವನ್ನ ಬಲಿ ತಗೋತೀವಂತೆಲ್ಲ ಹೇಳಿ ಇವ್ರುಗಳು ಮಾತಾಡ್ತಿದಾರಲ್ಲ ಅಂತ ಅನ್ನೋದನ್ನೆಲ್ಲ ನೋಡಿ ನಮ್ಮ ದೊಡ್ಡ ಹುಡುಗನಿಗೆ ಅವೆಲ್ಲ ಇಷ್ಟವಾಗದೆ ಹೋಗ್ಬಿಡುತ್ತೆ. ಇಷ್ಟವಾಗೋದಿಲ್ಲ, ಸುಮ್ನೆ ನಾವು ಈ ಬ್ಲಾಕ್ ಪ್ಯಾಂಥರ್ ಪಾರ್ಟಿಯನ್ನ ಬಿಟ್ಟು ಹೊರಗಡೆ ಬಂದ್ಬಿಡೋಣ, ಹೋಗ್ತಿರುವ ದಾರಿನೇ ಸರಿ ಇಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಅದೇ ಸಮಯದಲ್ಲಿ ಈ ಬ್ಲಾಕ್ ಪ್ಯಾಂಥರ್ ಪಾರ್ಟಿಯಲ್ಲಿ ಇರ್ತಾ ಇರೋ ಎಲ್ಲರನ್ನು ನಾವು ಹಾಗೆ ಅವರುಗಳ ಕಥೆನ ಫುಲ್ ಫಿನಿಶ್ ಮಾಡ್ಬಿಡ್ಬೇಕು ಅಂತ ಆ ಸಮಯದಲ್ಲಿ ಇರ್ತಾ ಇದ್ದ ಪ್ರೆಸಿಡೆಂಟ್ ಮೀಟಿಂಗ್ ಅನ್ನ ಹಾಕಿ ಮಾತಾಡ್ತಿರ್ತಾರೆ. ಬ್ಲಾಕ್ ಪ್ಯಾಂಥರ್ ಪಾರ್ಟಿಯಲ್ಲಿ ಇರ್ತಿರೋರ ಎಲ್ಲರ ಕಥೆಯನ್ನು ಮುಗಿಸ್ಬೇಕು ಅಂತ ಮಾತಾಡ್ತಿರ್ತಾರೆ. ಅದ್ರ ಬಗ್ಗೆ ಮೀಟಿಂಗ್ ನಡೀತಿರುತ್ತೆ. ಆ ಸಮಯದಲ್ಲಿ ಅಲ್ಲಿಗೆ ಟೀ ಅನ್ನ ಸರ್ವ್ ಮಾಡೋದಕ್ಕಾಗಿ ಹೋಗ್ತಾರೆ ನಮ್ಮ ಹೀರೋ. ಅವ್ರುಗಳು ಮಾತಾಡೋದನ್ನೆಲ್ಲ ಕೇಳಿಸಿ ತುಂಬಾನೇ ಹೆದರ್ಕೋತಿರ್ತಾರೆ. ಮಗನಿಗೆ ಏನಾದ್ರೂ ಆಗ್ಬಿಡುತ್ತೋ ಅಂತ ಭಯ ಬೀಳ್ತಾರೆ. ಅದೇ ಸಮಯದಲ್ಲಿ ಇನ್ನೊಂದು ಕೆಟ್ಟ ವಿಷಯ ಕೂಡ, ಕೆಟ್ಟ ನ್ಯೂಸ್ ಕೂಡ ನಮ್ಮ ಹೀರೋ ಅವನ ಮನೆಗೆ ಬಂದು ತಲುಪುತ್ತೆ. ವಿಯೆಟ್ನಾಂ ವಾರಿಗೆ ಹೋಗಿದ್ದ ಎರಡನೇ ಹುಡುಗ ವಾರಲ್ಲಿ ಸತ್ತೋಗ್ಬಿಟ್ನಂತೆ. ಆ ಯುದ್ಧದಲ್ಲಿ ಆ ಹುಡುಗನ ಕತೆ ಮುಗ್ದೋಗ್ಬಿಟ್ಟಿದೆ. ಅದನ್ನ ಕೇಳಿ ನಮ್ಮ ಹೀರೋ ಮತ್ತೆ ಹೆಂಡತಿ ತುಂಬಾನೇ ಬೇಜಾರಾಗೋಗ್ತಾರೆ, ನೊಂದೋಗ್ತಾರೆ. ಪಾಪ ತಮ್ಮನಿಗೆ ಆ ಫ್ಯೂನರಲ್ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ ಅಲ್ವಾ ಕೊನೆದಾಗಿ, ಅದಕ್ಕೆ ಕೂಡ ದೊಡ್ಡ ಹುಡುಗ ಬಂದಿರೋದಿಲ್ಲ, ಅವನ ಕೈಯಲ್ಲಿ ಬರೋದಕ್ಕೆ ಆಗ್ಲಿಲ್ಲ. ಸ್ವಲ್ಪ ವರ್ಷದಲ್ಲಿ ಆ ದೊಡ್ಡ ಹುಡುಗ ಕಂಪ್ಲೀಟ್ ಆಗಿ ಕಾನೇನೆ ಆಗ್ಬಿಟ್ಟಿರ್ತಾನೆ. ಈ ಪಾರ್ಟಿ ಹೋರಾಟ ಅಂತ ಎಲ್ಲವನ್ನು ಬಿಟ್ಬಿಟ್ಟು ಆ ಕಡೆ ಚೆನ್ನಾಗಿ ಓದೋದಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾನೆ ಅನ್ಸುತ್ತೆ ದೊಡ್ಡ ಹುಡುಗ. ಆದ್ರಿಂದಾನೇ ಇವಾಗ ಕಾಣ್ತಿಲ್ಲ. ಆ ಗರ್ಲ್ ಫ್ರೆಂಡ್ ಹುಡುಗಿ ಒಬ್ಳು ಇರ್ತಿದ್ಲಲ್ವಾ, ಅವಳ ಜೊತೆ ಕೂಡ ಬ್ರೇಕಪ್ ಮಾಡ್ಕೊಬಿಟ್ಟಿದ್ದಾನೆ. ಅವನುಂಟು ಅವನ ಸ್ಟಡೀಸ್ ಉಂಟು ಅಂತ ಇರ್ತಿದ್ದಾನೆ. ಇವಾಗ ಅವನು ಓದುತ್ತಿರುವ ಸ್ಟಡೀಸ್ ಏನು ಗೊತ್ತಾ, ಪೊಲಿಟಿಕಲ್ ಸೈನ್ಸ್. ಅದ್ರ ಬಗ್ಗೆ ಓದಿ ಕಂಪ್ಲೀಟ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಅವರ ಅಪ್ಪನನ್ನ ನೋಡೋದಕ್ಕಾಗಿ ಬರ್ತಾನೆ. ಮಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಮತ್ತೆ ರಿಟರ್ನ್ ಮನೆಗೆ ಬಂದಿರೋದನ್ನ ನೋಡಿ ಅಪ್ಪನಿಗೆ ತುಂಬಾನೇ ಖುಷಿ ಆಗುತ್ತೆ. ಇದ್ರುವೆ ಅದನ್ನ ಅವರು ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ, ಮಗನಿಗೆ ಸರಿಯಾಗಿ ಮುಖ ಕೂಡ ಕೊಟ್ಟು ಮಾತಾಡೋದಿಲ್ಲ. ಹಾಗೆ ವರ್ಷಗಳು ಕಳೆಯುತ್ತೆ. ನಮ್ಮ ಹೀರೋಗೆ ಹಾಗೆ ಏಜ್ ಆಗ್ತಾನೆ ಇರುತ್ತೆ. ತುಂಬಾನೇ ಪ್ರೆಸಿಡೆಂಟ್ಸ್ ಚೇಂಜ್ ಆಗ್ಬಿಟ್ಟಿರ್ತಾರೆ. ಆದ್ರೆ ಇನ್ನವೇ ನಮ್ಮ ಹೀರೋ ಅವರ ಬಟ್ಲರ್ ಕೆಲಸ ಮಾತ್ರ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ನಂತರ ದೊಡ್ಡ ಮಗ ಪೊಲಿಟಿಕಲ್ ಸೈನ್ಸ್ ಅನ್ನ ಓದ್ದ ಅಲ್ವಾ, ಸೊ ಇವಾಗ ಪಾಲಿಟಿಕ್ಸ್ ಅಲ್ಲೂ ಇಳಿತಾನೆ. ಪಾಲಿಟಿಕ್ಸ್ ಅಲ್ಲಿ ಜಂಪ್ ಮಾಡ್ಬಿಟ್ಟ ಒಂದು ಕ್ಯಾಂಡಿಡೇಟ್ ಆಗು ನಿಲ್ತಾನೆ. ಟಿವಿಯಲ್ಲಿ ಅವನ ಇಂಟರ್ವ್ಯೂ ಎಲ್ಲ ಪಬ್ಲಿಷ್ ಆಗ್ತಿರುತ್ತೆ. ಅದನ್ನ ನೋಡಿದ ಅಪ್ಪ ಅಂದ್ರೆ ನಮ್ಮ ಹೀರೋ, ಪರವಾಗಿಲ್ಲ ನಮ್ಮ ಮಗ
ಇವಾಗ ಒಂದು ಒಳ್ಳೆ ದಾರಿಗೆ ಬರ್ತಿದ್ದಾನೆ, ಅವನು ಹೋಗ್ತಾ ಇರುವ ದಾರಿ ಇವಾಗ ಕರೆಕ್ಟ್ ಆಗಿರ್ತಾ ಇದೆ, ಸರಿಯಾಗಿರ್ತಾ ಇದೆ ಅಂತ ಅನ್ಕೊಂಡು ನಮ್ಮ ಹೀರೋ ಏನು ಹೆಮ್ಮೆ ಆಗ್ತಾ ಇಲ್ಲ. ಸೊ ಮಗನ ಜೊತೆ ಇವಾಗ ಮಾತಾಡೋದಕ್ಕೆ ಅವರು ರೆಡಿ ಆಗಿಲ್ಲ. ಇವಾಗ ನಮ್ಮ ಹೀರೋಗೆ ಎಷ್ಟು ಏಜ್ ಆಗ್ಬಿಟ್ಟಿದೆ, ಆದ್ರೆ ಈ ಏಜ್ ಅಲ್ಲಿ ಕೂಡ ಬಿಳಿ ಜನರಿಗೆ ಸ್ಯಾಲರಿಯನ್ನು ಕೊಡೋ ರೀತಿ ನಮಗೂ ಜಾಸ್ತಿ ಮಾಡಿ ಸ್ಯಾಲರಿಯನ್ನು ಕೊಡಿ ಅಂತ ಕೇಳ್ಕೊತಿರ್ತಾರೆ. ಇನ್ನವೇ ಆ ಹೋರಾಟ ಕಂಟಿನ್ಯೂ ಆಗ್ತಿರುತ್ತೆ. ಇವ್ರುಗಳಿಗೆ ನಿಧಾನಕ್ಕೆ ಸ್ವಲ್ಪವಾಗಿ ಸ್ಯಾಲರಿಯನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ. ಬಿಳಿ ಜನರಿಗೆ ಕೊಡೋ ರೀತಿ ಈಕ್ವಲ್ ಸ್ಯಾಲರಿಯನ್ನು ಇವ್ರುಗಳಿಗೆ ಕೊಡೋದೇ ಇಲ್ಲ. ಅಮೆರಿಕನ್ ಪ್ರೆಸಿಡೆಂಟ್ ಇರ್ತಾ ಇರುವ ಪ್ರೆಸಿಡೆಂಟ್ ಹೌಸ್ ಅಲ್ಲೇ ಈ ರೀತಿಯ ಒಂದು ಸಿಚುವೇಶನ್, ಇಷ್ಟೊಂದು ಭೇದ ಭಾವ. ಆದ್ರೆ ನಮ್ಮ ಹೀರೋ ಅವರ ಹೆಸರು ಮಾತ್ರ ವೈಟ್ ಹೌಸ್ ಅಲ್ಲಿ ತುಂಬಾನೇ ಫೇಮಸ್ ಆಗ್ಬಿಡುತ್ತೆ, ಪಾಪ್ಯುಲರ್ ಆಗ್ಬಿಡುತ್ತೆ. ಇವರು ಆಲ್ಮೋಸ್ಟ್ ಇವಾಗ ರಿಟೈರ್ಮೆಂಟ್ ಏಜ್ ಗೆ ಬಂದ್ಬಿಟ್ಟಿದ್ದಾರೆ. ಅವರು ಮಾಡ್ತಿರುವ ಸರ್ವಿಸಿನ ಕೊನೆ ಕಾಲದಲ್ಲಿ ಲಾಸ್ಟ್ ಸ್ಟೇಜ್ ಅಲ್ಲಿ ಆವಾಗ ಇರ್ತಿದ್ದ ಪ್ರೆಸಿಡೆಂಟ್ ನಮ್ಮ ಹೀರೋ ಮತ್ತೆ ಅವರ ಹೆಂಡತಿಯನ್ನ ಅಫಿಷಿಯಲ್ ಆಗಿನೇ ಒಂದು ಡಿನ್ನರ್ ಗೆ ಇನ್ವೈಟ್ ಅನ್ನ ಮಾಡ್ತಾರೆ. ರಿಟೈರ್ಡ್ ಆಗೋರನ್ನ ಕರೆದು ಅವರಿಗೆ ಊಟ ಹಾಕಿ ಅವರ ಜೊತೆ ಚೆನ್ನಾಗಿ ಮಾತಾಡಿ ನಂತರ ಅವರನ್ನ ಕಳ್ಸಿಕೊಡೋದು ಕಾಮನ್. ಆ ರೀತಿ ಕರೆದಿರ್ತಾರೆ. ಆದ್ರೆ ಇಷ್ಟೊಂದು ಮರ್ಯಾದೆ, ಇಷ್ಟೊಂದು ಸೆಲೆಬ್ರೇಷನ್ ಆ ವೈಟ್ ಹೌಸ್ ಅಲ್ಲಿ ಕೆಲಸ ಮಾಡ್ತಿದ್ದ ಬಿಳಿ ಜನಾಂಗದವರನ್ನ ಬಿಟ್ಟು ಕಪ್ಪು ಜನಾಂಗದವರಿಗೆ ಯಾವತ್ತೂ ಈ ರೀತಿ ಒಂದು ವಿಷಯ ನಡೆದೇ ಇಲ್ಲ. ಫಸ್ಟ್ ಟೈಮ್ ನಮ್ಮ ಹೀರೋಗೆ ಸಿಗ್ತಿದೆ. ಸೊ ನಮ್ಮ ಹೀರೋ ತುಂಬಾನೇ ಹೆಮ್ಮೆಯಿಂದ ಅವರ ಹೆಂಡತಿಯನ್ನ ಕರ್ಕೊಂಡು ಒಂದು ಗೆಸ್ಟ್ ಆಗಿ ಆ ವೈಟ್ ಹೌಸ್ ಗೆ ಹೋಗ್ತಾರೆ. ತಾನು ಕೆಲಸ ಮಾಡಿದ ಜಾಗಕ್ಕೇನೆ ಗೆಸ್ಟ್ ಆಗಿ ಬಂದಿರ್ತಾರೆ. ಸೊ ಅವರು ಅದೇ ಜಾಗಕ್ಕೆ ಗೆಸ್ಟ್ ಆಗಿ ಬಂದಿರೋದನ್ನ ನೋಡಿ ಅವರ ಜೊತೆ ಇದಕ್ಕೂ ಮುಂಚೆ ಕೆಲಸ ಮಾಡ್ತಿದ್ರಲ್ವಾ ಕೋ ವರ್ಕರ್ಸ್, ಅವರಿಗೆಲ್ಲ ಇದನ್ನ ನೋಡಿ ತುಂಬಾನೇ ಖುಷಿ, ಹೆಂಡತಿಗೂ ತುಂಬಾನೇ ಹೆಮ್ಮೆ ಆಗ್ತಿರುತ್ತೆ ಇದನ್ನ ನೋಡಿ. ಇವಾಗ ಅಮೆರಿಕಾದಲ್ಲಿ ಹೇಗೆ ರೇಸಿಸಮ್ ಜಾಸ್ತಿ ಇರ್ತಿದೆಯೋ ಅದೇ ತರ ಸೌತ್ ಆಫ್ರಿಕಾದಲ್ಲಿ ಕೂಡ ಈ ರೇಸಿಸಮ್ ತುಂಬಾನೇ ಜಾಸ್ತಿ ಇರ್ತಿತ್ತು. ಭೇದ ಭಾವ ನೋಡೋದು ತುಂಬಾನೇ ಕೆಡದಾಗಿರ್ತಿತ್ತು. ಸೊ ಸೌತ್ ಆಫ್ರಿಕಾದಲ್ಲಿ ನಡೀತಾ ಇರುವ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕಾಗಿ ಅಮೆರಿಕನ್ ಪ್ರೆಸಿಡೆಂಟ್ ಫಂಡ್ ಅನ್ನ ಸೌತ್ ಆಫ್ರಿಕಾಗೆ ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ತುಂಬಾನೇ ಸ್ಟ್ರಾಂಗ್ ಆಗಿರ್ತಿದ್ದಾರೆ ಆ ಡಿಸಿಷನ್ ಅಲ್ಲಿ. ಯಾವುದೋ ಒಂದು ನಾಡಿನಲ್ಲಿ ಆಗ್ತಿರುವ ಪ್ರಾಬ್ಲಮ್ ಗೆ ನಾವು ಏನಕ್ಕಾಗಿ ಹಣವನ್ನು ಖರ್ಚು ಮಾಡಬೇಕು, ಪ್ರೆಸಿಡೆಂಟ್ ಈ ರೀತಿ ಸೌತ್ ಆಫ್ರಿಕಾಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ವಿಷಯ ನಮ್ಮ ಹೀರೋಗೆ ಗೊತ್ತಾಗಬೇಕಾದ್ರೆ ಅವರಿಗೆ ಆ ವಿಷಯ ಇಷ್ಟ ಆಗ್ತಿಲ್ಲ. ಈಗ್ಲೇನೆ ಅವರಿಗೆ ಸ್ವಲ್ಪ ನಿಧಾನಕ್ಕೆ ಅವರ ದೊಡ್ಡ ಮಗನ ಸೈಡ್ ಇರ್ತಾ ಇದ್ದ ನ್ಯಾಯ ಅರ್ಥವಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಈ ಬಿಳಿ ಜನಾಂಗದವರ ಕಂಟ್ರೋಲ್ ಗೆ, ಇವರ ರೂಲ್ಸ್ ಗೆ ತಕ್ಕಿದಂಗೆ ನಾವು ಇರೋದಕ್ಕೆ ಆಗೋದಿಲ್ಲ, ಕೆಲಸದವನಾಗಿ ಇರೋದಕ್ಕೆ ಆಗೋದಿಲ್ಲ, ಇವ್ರುಗಳು ಕೇಳ್ತಾ ಇರುವ ಸ್ಯಾಲರಿ ಸಿಗ್ತಾ ಇಲ್ಲ. ಸೊ ಕಪ್ಪು ಜನಾಂಗದವರಿಗೆ ಸರಿಯಾದ ಬೇಸಿಕ್ ಥಿಂಗ್ಸ್ ಕೂಡ ಸಿಗೋದಿಲ್ಲ. ಆದ್ರಿಂದ ಆ ಕಡೆ ಮಗ ಹೋರಾಡ್ತಿದ್ದಾನೆ ಅಲ್ವಾ, ಅವನ ಹೋರಾಟವೆಲ್ಲ ಕರೆಕ್ಟೇನೆ ಅಂತ. ಸೊ ಅವನು ಇವಾಗ ಹೋಗ್ತಾ ಇರುವ ದಾರಿ ಸರಿನೇ ಅಂತ ಥಿಂಕ್ ಮಾಡ್ತಾರೆ. ಸೌತ್ ಆಫ್ರಿಕಾದಲ್ಲಿ ಲಕ್ಷಾಂತರ ಕಪ್ಪು ಜನರು ಸಾಯ್ತಿದ್ದಾರೆ. ಅದನ್ನು ಈ ಪ್ರೆಸಿಡೆಂಟ್ ದೊಡ್ಡದಾಗಿ ಕಿವಿಗೇನೆ ಹಾಕೋತಿಲ್ಲ, ಕೇರೆ ಮಾಡ್ತಿಲ್ಲ. ಆದ್ರಿಂದ ಏನಕ್ಕಾಗಿ ಇದ್ರ ಮೇಲೆ ಇವ್ರುಗಳ ಕೆಳಗಡೆ ನಾವು ಕೆಲಸ ಮಾಡ್ಬೇಕು ಅಂತ ಡಿಸಿಷನ್ ತಗೋತಾರೆ ಹೀರೋ. ಒಂದು ಸಲ ಜಾರ್ಜಿಯಾ ನಾಡಿನಲ್ಲಿ ಇರ್ತಾ ಇರುವ ಅವರ ತಂದೆ ಸತ್ತೋದ್ರಲ್ವಾ, ಆ ಕಾಟನ್ ಫ್ಯಾಕ್ಟರಿ, ಆ ಕಾಟನ್ ತೋಟ, ಅಲ್ಲಿಗೆ ಹೋಗಿ ಒಂದು ಸಲ ಅವರ ತಂದೆ ಸಮಾಧಿಯನ್ನ ನೋಡ್ಬಿಟ್ಟು ಮತ್ತೆ ರಿಟರ್ನ್ ಅಮೆರಿಕಾಗೆ ಬರ್ತಾರೆ. ಬಂದಿದ್ದ ತಕ್ಷಣವೇ ಅವರು ಮಾಡುವ ಫಸ್ಟ್ ಕೆಲಸನೇ ಏನು ಅಂದ್ರೆ, ತುಂಬಾ ದಿನಗಳಾಗಿ ಅವರ ದೊಡ್ಡ ಮಗ ಕೇಳ್ಕೊತಿದ್ದಾನೆ ಅಲ್ವಾ, ವೈಟ್ ಬಿಲ್ಡಿಂಗ್ ವೈಟ್ ಹೌಸ್ ಅನ್ನೋ ಜಾಗದಲ್ಲಿ ನೀನು ಕೆಲಸ ಮಾಡಬಾರ್ದು ಅಂತ. ಅದೇ ತರ ಇವಾಗ ನಮ್ಮ ಹೀರೋ ನನಗೆ ಈ ಕೆಲಸ ಬೇಡ ಅಂತ ರೀಸನಿಂಗ್ ಲೆಟರ್ ಅನ್ನು ಕೊಟ್ಬಿಟ್ಟು ಬಂದ್ಬಿಡ್ತಾರೆ. ಇಷ್ಟು ವರ್ಷಗಳಾಗಿ ಅಮೆರಿಕದಲ್ಲಿ ಇರ್ತಾ ಇದ್ದ ಕಪ್ಪು ಜನರಿಗಾಗಿ ಹೋರಾಡ್ತಾ ಇದ್ದ ನಮ್ಮ ದೊಡ್ಡ ಹುಡುಗ ಇವಾಗ ಸೌತ್ ಆಫ್ರಿಕಾದಲ್ಲಿ ನಡೀತಾ ಇರುವ ಆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋದಕ್ಕಾಗಿ, ಅಲ್ಲಿರುವ ಕಪ್ಪು ಜನರಿಗಾದ ಹಕ್ಕನ್ನು ತಕ್ಕೊಡೋದಕ್ಕಾಗಿ ಇವನು ಅಲ್ಲಿಗೆ ಹೋಗಿ ಹೋರಾಡ್ತಾನೆ. ವೈಟ್ ಹೌಸ್ ಕೈ ಕೊಟ್ಬಿಡ್ತು. ವೈಟ್ ಹೌಸ್ ಅಲ್ಲಿ ಕೂತಿರುವ ಅಮೆರಿಕನ್ ಪ್ರೆಸಿಡೆಂಟ್ ಕೂಡ ಸೌತ್ ಆಫ್ರಿಕನ್ ಜನರಿಗೆ ಕೈಯನ್ನು ಕೊಟ್ಬಿಟ್ಟು ಆದ್ರೆ ಒಬ್ಬ ನಾರ್ಮಲ್ ಆದ ಕಾಮನ್ ಹುಡುಗ ಅಲ್ಲಿಗೆ ಹೋಗಿ ಹೋರಾಡ್ತಿರ್ತಾನೆ ನಮ್ಮ ದೊಡ್ಡ ಹುಡುಗ. ಆಗಿರ್ಬೇಕಾದ್ರೆ ಸಡನ್ ಆಗಿ ಒಂದು ದಿನ ನೋಡಿದ್ರೆ ನಮ್ಮ ಹೀರೋ ಅವರ ಅಪ್ಪ ಆ ಹೋರಾಟದಲ್ಲಿ ಹೋಗಿ ಭಾಗಿಯಾಗಿ ಮಗನಿಗೆ ತುಂಬಾನೇ ದೊಡ್ಡ ಶಾಕ್ ಅನ್ನು ಕೊಡ್ತಾರೆ. ಯಾವ ಹೋರಾಟಕ್ಕೂ ಹೋಗ್ಬಾರ್ದು, ಯಾವುದೇ ಹೋರಾಟವನ್ನು ಮಾಡಬಾರ್ದು ಅಂತ ಮನೇಲೇ ಇರ್ಬೇಕು ಅಂತ ಮುದ್ ಮಾಡಿ ಸಾಕಿದ್ದ ದೊಡ್ಡ ಮಗ ಇವಾಗ ಅವನ ತಂದೆನೇ ಅವರಿಗೆ ಬಂದು ಸಪೋರ್ಟ್ ಅನ್ನ ಮಾಡ್ಬೇಕಾದ್ರೆ ಇದನ್ನ ನೋಡಿ ಅವನಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ, ತಲೆನೇ ತಿರುಗ್ತಿರುತ್ತೆ. ಫೈನಲ್ ಆಗಿ ನಮ್ಮ ಹೀರೋ ಅವನ ಮಗನ ಹತ್ರ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡೆ ಮಗನೆ ಅಂತ ಹೇಳಿ ಮಗನ ಟೈಟ್ ಆಗಿ ತಪ್ಕೋತಾರೆ ಹೀರೋ. ನಮಗೆ ಯಾಕೆ ಪ್ರಾಬ್ಲಮ್ ಅಂತ ಯೋಚನೆ ಮಾಡಿ ಎಲ್ಲವನ್ನು ಬಿಟ್ಕೊಟ್ಟು ದೂರ ಹೋಗೋವರೇ ನಮ್ಮ ಹೀರೋ. ಅದೇನೆ ಅವರ ಅಭ್ಯಾಸ. ಆದ್ರೆ ಅವರ ಮಗ ಹಾಗಿಲ್ಲ. ತನಗೆ ಯಾಕೆ ಪ್ರಾಬ್ಲಮ್ ಅಂತ ದೂರ ಹೋಗದೆ ಒಂದು ನಾಡನ್ನ ಬಿಟ್ಟು ಇನ್ನೊಂದು ನಾಡಿಗೆನೆ ಹೋಗಿ ಹೋರಾಡ್ತಿದ್ದಾನೆ. ಸೌತ್ ಆಫ್ರಿಕನ್ ಜನರಿಗಾಗಿ ಹೋರಾಡ್ತಿದ್ದಾನೆ ಅಲ್ವಾ. ಅದರ ಹಿಂದೆ ಇರ್ತಾ ಇರುವ ನ್ಯಾಯವನ್ನ ಅರ್ಥ ಮಾಡ್ಕೊಂಡ ಹೀರೋ ಇಷ್ಟು ವರ್ಷಗಳ ನಂತರ ಫಸ್ಟ್ ಟೈಮ್ ನಮ್ಮ ಹೀರೋಗೆ ಧೈರ್ಯ ಬಂದು ತನ್ನ ಮಗನ ಜೊತೆ ಜಾಯಿನ್ ಆಗಿ ಹೋರಾಟ ಮಾಡೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಸೊ ಆ ರೀತಿ ಹೋರಾಡಬೇಕಾದ್ರೆ ಸುಮ್ನೆ ಬಿಟ್ಬಿಡ್ತಾರ ಅಷ್ಟೇ. ಅಪ್ಪ ಮತ್ತೆ ಮಗ ಇಬ್ಬರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬಿಡ್ತಾರೆ. ಆಮೇಲೆ ಮಗನಿಗೆ ಮದುವೆ ಆಗುತ್ತೆ, ಮಕ್ಕಳೆಲ್ಲ ಆಗುತ್ತೆ. ಹೀರೋ ಮತ್ತೆ ಹೆಂಡತಿ ಮೊಮ್ಮಕ್ಕಳನ್ನ ನೋಡ್ಕೊಂಡು ಹಾಗೆ ಲೈಫ್ ಅನ್ನ ಚೆನ್ನಾಗಿ ಲೀಡ್ ಮಾಡ್ತಿರ್ತಾರೆ. ಅದರ ನಂತರ ನೋಡಿದ್ರೆ 20th ಸೆಂಚುರಿ ಬಂದ್ಬಿಡುತ್ತೆ. ಫಸ್ಟ್ ಟೈಮ್ ಅಮೆರಿಕನ್ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಕಪ್ಪು ಜನಾಂಗವನ್ನು ಸೇರಿದ ಒಬ್ಬರು ಕ್ಯಾಂಡಿಡೇಟ್ ಆಗಿ ನಿಲ್ತಿದ್ದಾರೆ. ಅದೇನೆ ಒಬಾಮಾ. ಸೊ ಒಬಾಮಾ ನಿಂತ್ಕೋತಿದ್ದಾರೆ, ಕಪ್ಪು ಜನಾಂಗದಿಂದ ಒಬ್ಬ ನಿಂತ್ಕೋತಿದ್ದಾನೆ ಅಂತ ಗೊತ್ತಾಗಿದ್ದ ತಕ್ಷಣವೇ ನಮ್ಮ ಹೀರೋ ಅವರ ಇಡೀ ಫ್ಯಾಮಿಲಿನುವೇ ಟೋಟಲ್ ಆಗಿ ಅವರಿಗೆ ಸಪೋರ್ಟ್ ಮಾಡಿ ಫೀಲ್ಡ್ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಓರ್ವ ಕಪ್ಪು ಜನಾಂಗವನ್ನು ಸೇರಿದವನು ಪ್ರೆಸಿಡೆಂಟ್ ಎಲೆಕ್ಷನ್ ಗೆ ನಿಂತ್ಕೋತಿದ್ದಾನೆ ಅಂದ್ರೆ ಅದು ಅವರುಗಳಿಗೆ ಎಷ್ಟು ಖುಷಿಯನ್ನು ಕೊಡಬೇಕು, ಎಷ್ಟು ಗೌರವವನ್ನು
ಹಕ್ಕನ್ನ ಕೊಡ್ಬೇಕು. ವೋಟ್ ಮಾಡುವ ಹಕ್ಕನ್ನೇ ಇವಾಗ್ಲೇನೆ ರೀಸೆಂಟ್ ಆಗಿ ಇವ್ರುಗಳು ತಗೊಂಡಿದ್ದು. ಅದನ್ನು ತುಂಬಾನೇ ಹೋರಾಡಿ ತಗೊಂಡ್ರು. ಅಷ್ಟರಲ್ಲಿ ಇವಾಗ ಪ್ರೆಸಿಡೆಂಟ್ ಗಾದ ಎಲೆಕ್ಷನ್ ಗೆನೆ ಇವ್ರುಗಳ ಕಪ್ಪು ಜನಾಂಗದಿಂದ ಒಬ್ಬ ನಿಂತ್ಕೋತಿದ್ದಾನೆ ಅಂದ್ರೆ ಅದು ಅವ್ರುಗಳಿಗೆ ಹೇಗಿರ್ಬೇಕು. ಸೊ ನಮ್ಮ ಜನಾಂಗದವರಿಗೆ ಒಳ್ಳೇದು ನಡೆಯುತ್ತೆ ಅಂತ ಬಿಲೀವ್ ಮಾಡ್ತಾರೆ. ಹೀರೋ ಮತ್ತೆ ಹೆಂಡತಿ ಇಬ್ಬರು ಸೇರಿ ಒಬಾಮಾಗೆ ವೋಟಿಂಗ್ ಅನ್ನ ಮಾಡೋಣ ಅಂತ ಅನ್ಕೊಂಡು ಡಿಸಿಷನ್ ನ ತಗೊಂಡಿರ್ತಾರೆ. ಆದ್ರೆ ಎಲೆಕ್ಷನ್ ಗೆ ಒಂದು ದಿನ ಇದೆ ಅನ್ಬೇಕಾದ್ರೆ ಅಷ್ಟರಲ್ಲಿ ಹೆಂಡತಿ ಅವರು ಏಜ್ ಆಗಿ ಸೋತೋಗ್ಬಿಡ್ತಾರೆ. ನಂತರ ಎಲೆಕ್ಷನ್ ಫಿನಿಶ್ ಆಗಿ ರಿಸಲ್ಟ್ ಬರುತ್ತೆ. ಇವ್ರುಗಳು ಎಕ್ಸ್ಪೆಕ್ಟ್ ಮಾಡಿದ ರೀತಿನೇ ನಮ್ಮ ಕಪ್ಪು ಜನಾಂಗದ ಕ್ಯಾಂಡಿಡೇಟ್ ಒಬಾಮಾ ಗೆದ್ದು ಬಿಡ್ತಾರೆ. ಫಸ್ಟ್ ಟೈಮ್ 100 ವರ್ಷಗಳಾಗಿ ಬಿಳಿ ಜನರು ಮಾತ್ರವೇ ರೂಲ್ ಮಾಡ್ತಾ ಇದ್ದ ಅಮೆರಿಕನ್ ಕಂಟ್ರಿಯನ್ನ ಒಬ್ಬ ಕಪ್ಪು ಜನಾಂಗವನ್ನ ಸೇರಿದ ಒಬಾಮಾ ರೂಲ್ ಮಾಡಲಿದ್ದಾನೆ. ಈ ನ್ಯೂಸ್ ಅನ್ನ ಕೇಳಿದ ತಕ್ಷಣವೇ ನಮ್ಮ ಹೀರೋ ಹಾಗೆ ಕಣ್ಣಲ್ಲಿ ನೀರು ಕೊಚ್ಕೊಂಡ್ಬಿಡ್ತಾರೆ. ಫೈನಲಿ ನಮ್ಮ ಹೀರೋ ಐರನ್ ಮಾಡಿರುವ ಶರ್ಟ್ ಅನ್ನೆಲ್ಲ ಹಾಕೊಂಡು ಕೋಟ್ ಅನ್ನೆಲ್ಲ ಹಾಕೊಂಡು ರೆಡಿ ಆಗ್ತಿರ್ತಾರೆ. ಇಷ್ಟು ವರ್ಷಕ್ಕೆ ಇವರು ಎಷ್ಟು ಪ್ರೆಸಿಡೆಂಟ್ಸ್ ಗೆ ಸರ್ವ್ ಮಾಡಿರ್ಬೇಕು, ಕೆಲಸ ಮಾಡಿರ್ಬೇಕು. ಅವ್ರುಗಳು ಎಷ್ಟು ಗಿಫ್ಟ್ಸ್ ಅನ್ನ ಇವರಿಗೆ ಕೊಟ್ಟಿರ್ತಾರೆ. ಆ ಟೈಯಲ್ಲಿ ಹಾಕುವ ಕ್ಲಿಪ್ಸ್ ಎಲ್ಲವನ್ನ ಹಾಕೊಂಡು ಎಲ್ಲಿಗೆ ಹೊರಡ್ತಾರೆ. ಎಲ್ಲಿಗೆ ಅಂತ ನೋಡಿದ್ರೆ ಆ ವೈಟ್ ಹೌಸ್ ಗೆನೆ ಹೋಗ್ತಾರೆ. ಇಷ್ಟೊಂದು ಏಜ್ ಆಗಿದ್ರು ಕೂಡ ಹಾಗೆ ಅದೇ ಗಂಭೀರದಲ್ಲಿ ಅದೇ ಗೌರವ ಜೊತೆಗೆ ಒಳಗಡೆ ಹೋಗ್ತಾರೆ. ಯಾರನ್ನ ನೋಡೋಕೆ ಹೋಗಿದ್ದಾರೆ ಅಂತ ನೋಡಿದ್ರೆ ಹೊಸದಾಗಿ ಸೆಲೆಕ್ಟ್ ಆಗಿರುವ ಎಲೆಕ್ಷನ್ ಅಲ್ಲಿ ಗೆದ್ದಿರುವ ನಮ್ಮ ಒಬಾಮಾವನ್ನೇ ನೋಡೋದಕ್ಕೆ ಬಂದಿದ್ದಾರೆ. ಏನೋ ಒಂದು ಸ್ಪೆಷಲ್ ರಿಕ್ವೆಸ್ಟ್, ಇವರ ಫೈನಲ್ ಆಸೆ ಅದ್ರ ಬಗ್ಗೆ ಕೇಳಿನೇ ಅಲ್ಲಿಗೆ ಹೋಗಿರ್ತಾರೆ. ಏನು ತಾನೇ ಇವರ ಆಸೆ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬಿಟ್ಟು ಪರವಾಗಿಲ್ಲ ಇವರಿಗೆ ಆ ಚಾನ್ಸ್ ಅನ್ನ ಕೊಡಬಹುದು ಅಂತ ಡಿಸೈಡ್ ಮಾಡಿ ವೈಟ್ ಹೌಸ್ ಅಲ್ಲಿ ಇರೋರು ಮತ್ತೆ ಇವರಿಗೆ ಒಂದು ಚಾನ್ಸ್ ಅನ್ನ ಕೊಡ್ತಾರೆ. ಅದು ಏನು ಚಾನ್ಸ್ ಅಂದ್ರೆ, ನಾನು ಆಲ್ಮೋಸ್ಟ್ 7 ಅಮೆರಿಕನ್ ಪ್ರೆಸಿಡೆಂಟ್ಸ್ ಕೆಳಗಡೆ ಕೆಲಸ ಮಾಡಿದ್ದೀನಿ, ಸರ್ವ್ ಮಾಡಿದ್ದೀನಿ. ಆ 7 ಮೆಂಬರ್ಸ್ ಬಿಳಿ ಜನರು. ಸೊ ನಾನು ಸಾಯೋ ಅಷ್ಟರಲ್ಲಿ ಒಂದೇ ಒಂದು ದಿನ ಕಪ್ಪು ಜನಾಂಗವನ್ನ ಸೇರಿ ಪ್ರೆಸಿಡೆಂಟ್ ಗೆ ಸರ್ವ್ ಅನ್ನ ಮಾಡಬೇಕು ಅಂತ ಆಸೆ ಪಡ್ತೀನಿ ಅಂತ ರಿಕ್ವೆಸ್ಟ್ ಅನ್ನ ಕೇಳ್ಕೊಂಡಿದ್ದಾರೆ. ಅದನ್ನ ವೈಟ್ ಹೌಸ್ ಅಲ್ಲಿ ಇರೋರು ಅಕ್ಸೆಪ್ಟ್ ಮಾಡಿದ್ದಾರೆ ಆಫೀಸರ್ಸ್. ಸೊ ಒಬಾಮಾ ಅವರಿಗೆ ಫಸ್ಟ್ ಟೈಮ್ ನಮ್ಮ ಹೀರೋ ಸರ್ವ್ ಅನ್ನ ಮಾಡ್ತಾರೆ. ಅದಕ್ಕಾಗಿನೇ ಇವಾಗ ವೈಟ್ ಹೌಸ್ ಒಳಗಡೆ ಹೋಗ್ತಿದ್ದಾರೆ. ಇವರ ಕೊನೆಯ ಆಸೆಯನ್ನ ಪೂರ್ವಹಿಸಿಕೊಟ್ಟಿದ್ದಾರೆ ಈ ಜಾಗದಲ್ಲಿ ನಮ್ಮ ಒಬಾಮಾ. ಆ ಚಾನ್ಸ್ ಬಗ್ಗೆ ಫೀಲ್ ಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಆಸೆ ಆಗಿ ಖುಷಿಯಾಗಿ ಸಂತೋಷವಾಗಿ ಫುಲ್ ಮನ್ಸಿಂದ ಆ ಕೆಲಸವನ್ನ ಪ್ರೆಸಿಡೆಂಟ್ ಬಾರಕ್ ಒಬಾಮಾಗೆ ಸರ್ವ್ ಮಾಡೋದಕ್ಕಾಗಿ ಒಳಗಡೆ ಹೋಗ್ತಿದ್ದಾರೆ ನಮ್ಮ ಹೀರೋ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಈ ಮೂವಿ? ನಿಮಗೆ ಇಷ್ಟವಾಯ್ತಾ? ಮತ್ತೆ ಜಾತಿ ಅಂದ್ರೆ ಏನು, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅದನ್ನ ಕಮೆಂಟ್ ಮಾಡಿ. ಮರೆಯದೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.